It's more work than this day. So let's all make most of it. ರಾಷ್ಟ್ರೀಯ ಶಿಕ್ಷಣ ಸಮಿತಿ ಶಿವಮೊಗ್ಗ ಇದರ ಅಮೃತ ಮಹೋತ್ಸವದ ಅಂಗವಾಗಿ ನಡೆಸಲಾಗುತ್ತಿರುವ ಈ ವಿಶೇಷ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಸಿ ಭೀಮಸೇನ್ ರಾವ್ ರಾಷ್ಟ್ರೀಯ ಕಾನೂನು ಮಹಾವಿದ್ಯಾಲಯ ಶಿವಮೊಗ್ಗ ಇದರ ಸಂಯೋಜನೆಯೊಂದಿಗೆ ಉಪನ್ಯಾಸ ಮಾಲಿಕೆ 7 ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಶ್ರೀ GS ನಾರಾಯಣ್ ರಾವ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಆತ್ಮೀಯವಾಗಿ ವಿನಂತಿಸುತ್ತೇನೆ. ಈ ಉಪನ್ಯಾಸ ಮಾಲಿಕೆ ವಿಶೇಷ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉಪನ್ಯಾಸ ಕಾರ್ಯಕ್ರಮವನ್ನ ನೆರವೇರಿಸಲು ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀಮತಿ BV ನಾಗರತ್ನ, ಸರ್ವೋಚ್ಚ ನ್ಯಾಯಾಲಯ ನವದೆಹಲಿ ಇವರನ್ನು ವೇದಿಕೆಗೆ ಆದರದಿಂದ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ವಿಶೇಷ ಕಾರ್ಯಕ್ರಮಕ್ಕೆ 200 ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ JM ಕಾಜಿ, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಹಾಗೂ ನಮ್ಮ ಕಾಲೇಜಿನ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಇವರುಗಳನ್ನು ಅತ್ಯಂತ ಆದರದಿಂದ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಈ ವಿಶೇಷ ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿರುವ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ CR ನಾಗರಾಜ್ ಅವರು, ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀ SN ನಾಗರಾಜ್ ಅವರು, ಸಹ ಕಾರ್ಯದರ್ಶಿಗಳು ಹಾಗೂ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ P ನಾರಾಯಣ್ ಅವರು ಹಾಗೂ CBR ರಾಷ್ಟ್ರೀಯ ಕಾನೂನು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಪ್ರೊಫೆಸರ್ GR ಜಗದೀಶ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಗೆ ಆಗಮಿಸಿದ ಎಲ್ಲ ಗಣ್ಯರಿಗೆ ವಂದನೆಗಳು. A day without a prayer is a day without blessing. ಕಾರ್ಯಕ್ರಮದ ಶುಭಾರಂಭಕ್ಕೆ ಪ್ರಾರ್ಥನೆಯ ಮೂಲಕ ಚಾಲನೆಯನ್ನು ನೀಡಲು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಾದ ಸಂಗೀತಾ ಮತ್ತು ಸಂಗಡಿಗರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಕರ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಕರ್ಯಾರಮ್ಮ. ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹರ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ
ಕೋರೆದಾಡಿದನ್ಯಾರಮ್ಮ ಮೂರು ಕಣ್ಣನ ಸೂತ ಮುರಿದೀಟ ಚಂದ್ರನ ಧೀರತ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿದನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನಲ್ಲ ಭಾಷಿಗನಿವನ್ಯಾರಮ್ಮ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿದನ್ಯಾರಮ್ಮ ನಿಮ್ಮೊಳಗಿದನ್ಯಾರಮ್ಮ ನಿಮ್ಮೊಳಗಿದನ್ಯಾರಮ್ಮ. ಥ್ಯಾಂಕ್ ಯು. ಧನ್ಯವಾದಗಳು. ಕರ್ನಾಟಕ ಎಂಬುದು ಬರೀ ಮಣ್ಣಲ್ಲ, ಇದೊಂದು ಮಂತ್ರ, ಶಕ್ತಿ, ತಾಯಿ, ದೇವಿ ಎಂದು ಜಗತ್ತಿಗೆ ಬಣ್ಣಿಸಿದ ರಾಷ್ಟ್ರಕವಿ ಕುವೆಂಪು ಅವರಿಗೆ ವಂದಿಸುತ್ತಾ ನಾವೆಲ್ಲರೂ ವಿನಯಪೂರ್ವಕವಾಗಿ ಎದ್ದು ನಿಂತು ನಾಡದೇವಿಗೆ ನಾಡಗೀತೆಯೊಂದಿಗೆ ವಂದಿಸೋಣ. ನಡೆಸಿಕೊಡಲಿದ್ದಾರೆ ಪ್ರಾರ್ಥನಾ 5 ಮತ್ತು ತಂಡ. जय भारत जननीय तनुजाते जय हे कर्नाटक माते जय सुंदर नदिवनಗಳ ನಾಡೆ जय हे रस ಋಷಿಗಳ ವೀರೆ जय भारत जननीय तनुजाते जय हे कर्नाटक माते ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಯ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಶಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ जय हे कर्नाटक माते शंकर रमनुज विद्यारण्य बसवेश्वर मध्वर दिव्यारण्य रन्न षडक्षरि पोन्ना कंपल कुमिपति जन्ना कुमार व्यासर मंगल धाम कवि कोगिಲೆಗಳ पुण्यानाम नानक रामानंद कबीरर भारत जननीय तनुजाते जय हे कर्नाटक माते ತೈಲಕ ಹೊಯ್ಸಳರಾಡಿದ ನಾಡೆ ಕಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಗಳ ದಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ದೇಹ ಕನ್ನಡ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ जय हे कर्नाटक माते जय हे कर्नाटक माते जय हे कर्नाटक माते. ಎಲ್ಲರಿಗೂ ಧನ್ಯವಾದಗಳು. ಈ ಉಪನ್ಯಾಸ ಮಾಲಿಕೆ 7ರ ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನ ಸ್ವೀಕರಿಸಿ ಆಗಮಿಸಿರುವ ಅತಿಥಿ ಗಣ್ಯರು ಹಾಗೂ ಸಭಿಕರನ್ನು ಸ್ವಾಗತಿಸಬೇಕಾಗಿ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀಯುತ ಎಸ್.ಎನ್. ನಾಗರಾಜ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ.
ಎಲ್ಲರಿಗೂ ನಮಸ್ಕಾರ. ಈ ದಿನ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅಮೃತ ಮಹೋತ್ಸವದ ಅಂಗವಾಗಿ ಉಪನ್ಯಾಸ ಮಾಲಿಕೆ 7 ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ದಿನದ ಅಧ್ಯಕ್ಷತೆಯನ್ನು ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರೂ ಆದ GS ನಾರಾಯಣರಾವ್ ಅವರು ವಹಿಸಿಕೊಂಡಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. Today we have with us the highest judicial authority, Honorable Justice Madam Nagarathna, Supreme Court of India, New Delhi. I respectfully welcome you, Madam, to this function. We have with us one more judicial luminary, Honorable Justice Madam J.M. Qazi with us. I respectfully welcome you, Madam, to this function. I welcome all my colleagues of office bearers of National Education Society. I welcome all the directors of National Education Society. I welcome all the life members of National Education Society. I also welcome a very distinguished guest today, B.M. Gopalakrishna, husband of Justice B.V. Nagarathna, to this function. Welcome you, sir. We are very happy to have you here, sir. Okay. Yeah. I welcome all the invitees and the senior lawyers, advocates present here in this function. I welcome all the press and media to this function. I welcome, more importantly, our law students and the students of the other colleges who are here very much interested to know about the Constitution today. I welcome you all for this function. English language is a foreign language to us, for Indians. So inherently, we have difficulty in understanding, speaking and writing English for a common man. All our laws are in English, so lingual English is much more difficult to understand for a common man like me. So, we have a very popular saying that Constitution is respected by all but understood by few. Why I said I quoted this was because today we have a very interesting topic, Transformative Constitutionalism. We can understand the word transformation to some extent, the Constitution a little, but the phrase formed with 2 words, Transformative Constitutionalism, is very difficult to understand for a common man. So when I went through the documents and other things, what I understand as the bottom line of this phrase is, our Constitution is not a rigid written document, but it is a live entity which responds to the needs and good of the society. So that is the bottom line of this phrase as I understand.
the law may transform itself to suit the needs of the society as the society changes, or a decision from the law may change the society for good. Both the things are possible. But again, these transformations happen with the understanding, with a very clear understanding that basic structure of the Constitution is intact. All the law students have listened to Honorable Justice Krishna Dikshit the other day. She was emphasizing on the need to have our basic structure of the Constitution intact, otherwise how it leads to anarchy. He was trying to explain you with all the examples also. So, the transformation happens with the inclusive interpretation of the law so that the basic structure remains the same. Justice Krishna Dikshit was quoting Keshavananda Bharati case also. There was a classic case of transformative constitutionalism, wherein it was decided that the Parliament has the power to amend the Constitution, but it cannot change the basic structure of the Constitution. So like that we have many examples to suit the needs of today's society, like transgender decision, or this rights of the child born to a living parents. So we have many new things coming up in the law, but basic structure of the law remains the same. So that is the bottom line. So that we have a very, very interesting topic today. And we have none other than the highest judicial authority, Madam Justice Nagarathna, to address us, all of us, on this very interesting topic. I welcome you again, Madam. Thank you. As if to prove the transformative nature of the Constitution, we have one more judicial luminary with us, Honorable Justice Madam Kazi. Recently she has given a very important judgment which has a wide social impact on the nation, and that is one of the good examples of transformative constitutionalism. So I welcome you, Madam, for this function, and I once again welcome all for you for this wonderful program. Thank you all. ಆಗಮಿಸಿದ ಎಲ್ಲ ಅತಿಥಿ ಗಣ್ಯರನ್ನ ಹಾಗೂ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದ ಕಾರ್ಯದರ್ಶಿಗಳಾದ ಶ್ರೀ ಎಸ್.ಎನ್. ನಾಗರಾಜ್ ಅವರಿಗೆ ಧನ್ಯವಾದಗಳು. ರಾಷ್ಟ್ರೀಯ ಶಿಕ್ಷಣ ಸಮಿತಿ, ಸಿಬಿಐ ರಾಷ್ಟ್ರೀಯ ಕಾನೂನು ಮಹಾವಿದ್ಯಾಲಯ ಹಾಗೂ ಎಲ್ಲರ ಪರವಾಗಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. Positive anything is better than negative nothing. Now I most respectfully invite Sri Dr. P. Narayan, President, Amrita Mahotsava Committee, who stands as a sign of positive vibes to all of us, to give an introductory note on the program. ಇಂದಿನ ಸಮಾರಂಭದ ಅಧ್ಯಕ್ಷರು, ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಿ.ಎಸ್. ನಾರಾಯಣರವರೇ, ಈ ದೇಶದ ಇಬ್ಬರು ಸತ್ಯ ದೇವತೆಗಳು ನಮ್ಮ ಮುಂದೆ ಇದ್ದಾರೆ. ನ್ಯಾಯಮೂರ್ತಿ ಅವರ್ ಲೇಡಿಶಿಪ್ ಜಸ್ಟಿಸ್ ನಾಗರತ್ನ, ನ್ಯಾಯಮೂರ್ತಿ ಖಾಜಿಯವರು. ಇವರೇ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ, ಅಜೀವ ಸದಸ್ಯರೇ, ಬಂಧು ಭಗಿನಿಯರೇ. 1946 ಮಾರ್ಚ್ 16 ಶಿವಮೊಗ್ಗದ ಇತಿಹಾಸದಲ್ಲಿ, ಅದರಲ್ಲೂ ವಿದ್ಯಾಕ್ಷೇತ್ರದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ದಿವಸ. ಕಾರಣ, ಆ ದಿವಸ ಶಿವಮೊಗ್ಗದ ಪ್ರಭಾವಿ ವ್ಯಕ್ತಿಗಳೆಲ್ಲ ಸೇರಿ
ಖಾಸಗಿ ರಂಗದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸುವುದಕ್ಕೆ ದಿಟ್ಟ ತೀರ್ಮಾನವನ್ನು ತಗೊಂಡಂಥ ದಿವಸ. ಅವು ತೀರ್ಮಾನ ತಗೊಳ್ಳೋದಕ್ಕೆ ಒಂದು ಹಿನ್ನೆಲೆ ಇತ್ತು. ದೇಶಕ್ಕೆ ಇನ್ನೇನು ಸ್ವಾತಂತ್ರ್ಯ ಬರುವ ಹಂತದಲ್ಲಿದ್ದೇವೆ. ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಖಾಸಗಿ ರಂಗ ಇದರಲ್ಲಿ ಉದ್ಯುಕ್ತವಾಗಬೇಕು ಅನ್ನುವ ಕರೆಯಿಂದ ಆ ಕರೆಗೆ ಹೋಗೊಟ್ಟು ಅಂದಿನ ಶಿವಮೊಗ್ಗದ ಸ್ವಾತಂತ್ರ್ಯ ಹೋರಾಟಗಾರರ ಎಲ್ಲ ಸೇರಿ ಈ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಮೊದಲ ಶಾಲೆ, ರಾಷ್ಟ್ರೀಯ ಪ್ರೌಢಶಾಲೆ, ಏನು ನಾವು ನ್ಯಾಷನಲ್ ಹೈಸ್ಕೂಲ್ ಅಂತ ಹೇಳ್ತೇವೆ, ಅದನ್ನು ಪ್ರಾರಂಭ ಮಾಡುವಂಥ ತೀರ್ಮಾನ ಕೈಗೊಂಡಂಥ ದಿವಸ ಮಾರ್ಚ್ 16, 1946. ಅದೇ ವರ್ಷ ಜುಲೈನಲ್ಲಿ ಕರ್ನಾಟಕ ಸಂಘದಲ್ಲಿ ಪ್ರಾರಂಭವಾದ 16 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಒಂದು ಸಣ್ಣ ಬೀಜ ಇವತ್ತು ಶಿವಮೊಗ್ಗ ಸುತ್ತ ದಾವಣಗೆರೆ ಜಿಲ್ಲೆಗಳಲ್ಲಿ ದೊಡ್ಡ ವಿದ್ಯಾಕ್ಷೇತ್ರದಲ್ಲಿ ಹೆಮ್ಮರವಾಗಿ ಬೆಳೆದು 36ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು, 18,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದರಲ್ಲಿ ತನ್ನದೇ ಆದ ಕೊಡುಗೆಯನ್ನು ಕೊಡ್ತಾ ಇದೆ. ಅಂದು ಒಪ್ಪಿಕೊಂಡಂಥ ಒಂದು ಧ್ಯೇಯ, ಯಾರ್ಯಾರಿಗೆ ವಿದ್ಯಾಭ್ಯಾಸ ಪಡೆಯುವ ಅರ್ಹತೆ ಇದೆ, ಯಾರಿಗೆ ವಿದ್ಯಾಭ್ಯಾಸ ಬೇಕೋ ಅವರಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಕೊಡಬೇಕನ್ನುವ ತೀರ್ಮಾನವನ್ನು ಕೈಗೊಂಡಂಥ ಸಂಸ್ಥೆ ಕಳೆದ 75 ವರ್ಷಗಳಲ್ಲಿ ತುಂಗಾ ನದಿಯಲ್ಲಿ ಸಾಕಷ್ಟು ನೀರು ಹರಿದಿದೆ. ಅದೇ ಧ್ಯೇಯ, ಈ ಧೋರಣೆ ಹಾಗೆಯೇ ಉಳಿದು ನಾವು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದೇವೆ. ಸಂಸ್ಥೆಯ ಆಡಳಿತ ವರ್ಗದಲ್ಲಿ ಯಾರಿಗೂ ಇದರಲ್ಲಿ ಆರ್ಥಿಕ ಲಾಭದ ಪ್ರಶ್ನೆ ಇಲ್ಲ. ನಮ್ಮ ಭವಿಷ್ಯದ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕನ್ನುವಂಥ ಒಂದೇ ತತ್ಪರತೆಯಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸ್ತದೆ. ಈ ಸಂಘಟನೆಯ ಅಮೃತ ಮಹೋತ್ಸವ 1946, 2021ರಲ್ಲಿ ಸಂಭ್ರಮಾಚರಣೆ ನಡೆಯಬೇಕಿತ್ತು. ಅಂದಿನ ಪರಿಸ್ಥಿತಿ ನಿಮಗೆಲ್ಲ ಗೊತ್ತೇ ಇದೆ. ಕೊರೋನಾ ಸಾಂಕ್ರಾಮಿಕದಿಂದ ಸಭೆ ಸಮಾರಂಭಗಳನ್ನು ಮಾಡೋಕ್ಕೆ ಸಾಧ್ಯವಾಗದೆ ಅದನ್ನು ಮುಂದುವರಿಸಿಕೊಂಡು ಈ ವರ್ಷವನ್ನು 2022-23 ನಾವು ಅಮೃತ ವರ್ಷ ಅಂತ ಕರೆದಿದ್ದೇವೆ. ಈ ಅಮೃತ ವರ್ಷದಲ್ಲಿ ಪ್ರತಿ ತಿಂಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡೆದಂಥವರು, ಹೆಸರನ್ನು ದಾಖಲಿಸಿದವರು, ದೇಶದ ಮುಂಚೂಣಿಯಲ್ಲಿರುವವರನ್ನು ಕರೆದು ವಿಶೇಷ ಉಪನ್ಯಾಸ ಮಾಲಿಕೆಗಳನ್ನು ನಡೆಸ್ಕೊಂಡು ಬಂದಿದ್ದೇವೆ. ಇದರ ಇವತ್ತು 7ನೆಯ ಉಪನ್ಯಾಸ ಮಾಲಿಕೆ. ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅತಿ ಹೆಮ್ಮೆಯ ಸಂಸ್ಥೆ ಸಿ ಭೀಮಸೇನ್ ರಾವ್ ಕಾನೂನು ಮಹಾವಿದ್ಯಾಲಯ. ಬಹುಶಃ ಭೀಮಸೇನ್ ರಾವ್ ಅಂದರೆ ಯಾರಂತ ನಮ್ಮಲ್ಲಿ ಹೆಚ್ಚಿನ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಯಾಕಂದರೆ ಜನಗಳು ಹೆಸರುಗಳನ್ನು ಬಹಳ ಬೇಗ ಮರಿತೇವೆ. ಒಂದು ಕಾಲದಲ್ಲಿ ಶಿವಮೊಗ್ಗದ ಕಾನೂನು ಪ್ರಪಂಚದಲ್ಲಿ ದಿಗ್ಗಜರಾಗಿದ್ದವರು. ಈ ಕಾನೂನು ವಿದ್ಯಾಲಯವನ್ನು ತೆಗೆಯುವುದರಲ್ಲಿ ದೊಡ್ಡ ಪ್ರೇರಕ ಶಕ್ತಿಯಾಗಿದ್ದಂಥ ವಕೀಲರು ಸಿ ಭೀಮಸೇನ್ ರಾವ್ ಹೆಸರಿನಲ್ಲಿ ಈ ಕಾಲೇಜನ್ನು ನಡೆಸಿದ್ದೇವೆ. ಆ ಕಾಲೇಜು ಈ ಇವತ್ತಿನ ಉಪನ್ಯಾಸ ಮಾಲೆಯನ್ನು ನಡೆಸೋದ್ರಲ್ಲಿ ಮುನ್ನುಗ್ಗಿ ಬಂದಿದೆ. ಇದೇ ಥರ ಇನ್ನೂ ಹಲವಾರು ಉಪನ್ಯಾಸಗಳನ್ನು ನಡೆಸಿ ಬಹುಶಃ ಮಾರ್ಚ್ ಹೊತ್ತಿಗೆ ಇದಕ್ಕೆ ಒಂದು ಅಂತ್ಯದ ಸಮಾರಂಭವನ್ನು ಏರ್ಪಡಿಸೋದಕ್ಕೆ ಉದ್ಯುಕ್ತವಾಗ್ತೇವೆ. ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಂತ ಹಂತವಾಣಿ ನಿಮಗೆ ತಿಳಿಸೋದಿದ್ದೇವೆ. ಇದು ನಮ್ಮ ಅಮೃತ ಮಹೋತ್ಸವದ ಬಗ್ಗೆ 2 ಮಾತು. ಇವತ್ತಿನ ಮುಖ್ಯ ಅತಿಥಿಗಳು, ನಾನು ಆವಾಗಲೇ ಹೇಳಿದೆ, ದೇಶದ 2 ಸತ್ಯ ದೇವತೆಗಳು ಅಂದರೆ ನ್ಯಾಯಮೂರ್ತಿಗಳು ನಮ್ಮಿದ್ದಕ್ಕೆ ಅದೇಗಿದ್ದಾರೆ. ಜಸ್ಟಿಸ್ BV ನಾಗರತ್ನ, ಕರ್ನಾಟಕದ ಹೆಮ್ಮೆಯ ಪುತ್ರಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಸಂತೋಷವಾಗ್ತದೆ. ನಾಡಗೀತೆಯಲ್ಲಿ ನೀವು ಹಲವು ಹೆಸರುಗಳನ್ನು ಕೇಳಿದ್ದೀರಿ. ಬಹುಶಃ ಯಾವತ್ತೋ ಒಂದು ದಿವಸ ಮೇಡಮ್ ನಿಮ್ಮ ಹೆಸರು ನಾಡಗೀತೆಯಲ್ಲಿ ಬಂದರೆ ನಮಗೆ ಬಹಳ ಸಂತೋಷ ಕೊಡ್ತದೆ. ಆ ಥರದ ಕೊಡುಗೆಯನ್ನು ನಿಮ್ಮಿಂದ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ನಮಗೆ ಬಹಳ ಸಂತೋಷ ಕೊಡ್ತಕ್ಕಂಥದ್ದು ಏನಪ್ಪ ಅಂದರೆ ಇವ ಏನು ನ್ಯಾಯ ಕಾನೂನು ಇವ ವಂಶದಲ್ಲೇ ಬಂದ್ಬಿಟ್ಟಿದೆ. ಬಹುಶಃ ಜಸ್ಟಿಸ್ ವೆಂಕಟರಾಮಯ್ಯನವರ ಹೆಸರನ್ನ ಕೇಳಿದ್ದವರು ಕರ್ನಾಟಕದಲ್ಲಿ ಯಾರೂ ಇರಲಿಕ್ಕಿಲ್ಲ. ಶಿವಮೊಗ್ಗಕ್ಕಂತೂ ಅವು ಬಹಳ ಪರಿಚಿತರು. ಜಸ್ಟಿಸ್ ವೆಂಕಟರಾಮಯ್ಯನವರ ಸುಪುತ್ರಿ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ತಮ್ಮ ಪ್ರಾರಂಭಿಕ ವಿದ್ಯಾಭ್ಯಾಸವನ್ನು ಮುಗಿಸಿ 1987ರಲ್ಲಿ ಲಾ ಪ್ರಾಕ್ಟೀಸನ್ನು ಪ್ರಾರಂಭ ಮಾಡಿ ಕರ್ನಾಟಕದ ಹೈಕೋರ್ಟಿಗೆ 1994ರಲ್ಲಿ
94 ಲಾ ಪ್ರಾಕ್ಟೀಸನ್ನು ಹೈಕೋರ್ಟಲ್ಲಿ ಪ್ರಾರಂಭ ಮಾಡಿ 2008 ಇವು ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿ ನೇಮಕರಾಗಿದ್ದಾರೆ. ಇವು ಮಾಡಿರ್ತಕ್ಕಂಥ ಕಾರ್ಯರಂಗ ವೆರೈಟಿ ಆಫ್ ಏರಿಯಾಸ್ ಸಚ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಲಾ, ಕಾನ್ಸ್ಟಿಟ್ಯೂಷನಲ್ ಲಾ, ಕಮರ್ಷಿಯಲ್ ಲಾ, ಫ್ಯಾಮಿಲಿ ಲಾ. ನಾನು ಲಾಕ್ಕೆ ಬಹಳ ಹೊಸಬಿದ್ದಾನೆ. ಇನ್ನು ಯಾವುದಾದ್ರೂ ಕಾನೂನಲ್ಲಿ ಪ್ರಕಾರಗಳು ಇದೆಯಲ್ಲೋ ಗೊತ್ತಿಲ್ಲ. ನಾನು ನೋಡಿದಂತೆ ಎಲ್ಲ ಪ್ರಕಾರಗಳಲ್ಲೂ ಇವರು ದೊಡ್ಡ ವಿದ್ವತ್ತನ್ನು ತೋರಿಸಿದ್ದಾರೆ. ಕರ್ನಾಟಕವನ್ನು ಲೀಗಲ್ ಸರ್ವಿಸ್ ಅಥಾರಿಟಿ ಮುಂದೆ ಪ್ರತಿನಿಧಿಸಿದವು. ಹೈಕೋರ್ಟ್ ಲೀಗಲ್ ಸರ್ವಿಸ್ ಕಮಿಟಿಯ ಸದಸ್ಯರಾಗಿದ್ದವು. ಅದಲ್ಲದೆ ಹಲವು ಸಂದರ್ಭಗಳಲ್ಲಿ ಅಮಿಕಸ್ ಕ್ಯೂರಿ ಆಗಿ ಇವರು ನೇಮಕಗೊಂಡಿದ್ದಾರೆ. ಎಲ್ಲರಿಗೂ ಸಂತೋಷ ಕೊಡ್ತಕ್ಕಂಥ ಇನ್ನೊಂದು ದೊಡ್ಡ ವಿಶೇಷ, ನಾವು ಬಾಯಿ ಮಾತಲ್ಲಿ ಹೇಳ್ತೇವೆ ಮಹಿಳೆಯರಿಗೆ ಪ್ರಾಶಸ್ತ್ಯ ಕೊಡಬೇಕಂತ. ಬಹಳ ನಿಜ. ನೇರವಾಗಿ ಹೈಕೋರ್ಟಿಗೆ ಅಪಾಯಿಂಟ್ ಆದಂಥ ಪ್ರಥಮ ಮಹಿಳೆಯರು. 2008 ಕರ್ನಾಟಕ ಹೈಕೋರ್ಟಿನ ಅಡಿಷನಲ್ ಜಡ್ಜ್ ಆಗಿ, 2010 ಪರ್ಮನೆಂಟ್ ಜಡ್ಜ್ ಆಗಿ ಅಪಾಯಿಂಟ್ ಆಗಿದ್ದಾವೆ. ಇವರು ನೆರವೇರಿಸಿದಂಥ ಹೆಚ್ಚಿನ ಜವಾಬ್ದಾರಿಗಳು ಕರ್ನಾಟಕ ಜ್ಯುಡಿಷಿಯಲ್ ಅಥಾರಿಟಿ ಪ್ರೆಸಿಡೆಂಟು, ಬೆಂಗಳೂರು ಮೀಡಿಯೇಷನ್ ಸೆಂಟರ್ ಬೆಂಗಳೂರಿನ ಪ್ರೆಸಿಡೆಂಟ್ ಆಗಿದ್ದು, ಪುಸ್ತಕಗಳಲ್ಲಿ ಕೋರ್ಟ್ಸ್ ಆಫ್ ಇಂಡಿಯಾ ಇವೇ ಆದ ಲೇಖನಗಳನ್ನು ಬರೆದು ಆ ಪುಸ್ತಕವನ್ನು ಬಹಳ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ. ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಿ 2021 ಅಪಾಯಿಂಟ್ ಆಗಿದ್ದಾರೆ. ನಮ್ಮ ನಿರೀಕ್ಷೆ ಮಾತ್ರ ಅಲ್ಲ, ಇದು ಸತ್ಯವಾಗ್ತದೆ. ಶಿ ಈಸ್ ಗೋಯಿಂಗ್ ಟು ರಿಟೈರ್ ಆಸ್ ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇನ್ ದ ಡೇಸ್ ಟು ಕಮ್. ಎಂಥ ದೊಡ್ಡ ವಿಶೇಷ ಅಂದರೆ ವೆಂಕಟರಾಮಯ್ಯನವರು ಚೀಫ್ ಜಸ್ಟಿಸ್ ಆಗಿದ್ದು, ಇವರು ಮಗಳು ಚೀಫ್ ಜಸ್ಟಿಸ್ ಆಗ್ತವೆ. ನಮ್ಮ ಭಾಗ್ಯ ಅಂತ ಅಂದ್ಕೊಂಡಿದ್ದೇನೆ. ಇವರೇ ನಮ್ಮ ಇಂದಿನ ಮುಖ್ಯ ಅತಿಥಿ ಶ್ರೀಮತಿ PV ನಾಗರತ್ನ ಅವರು. ಇನ್ನೊಬ್ರು ನಿಮ್ಮೆಲ್ಲರ ಬಹುಶಃ ಇನ್ನೊಬ್ರು ನಮ್ಮ ಮುಖ್ಯ ಅತಿಥಿ ಇವತ್ತು ಬಂದಿರತಕ್ಕಂಥವ್ರು ಖಾಜಿ ಜೈಬುನ್ನೀಸ್ ಮೊಹಿಯುದ್ದೀನ್. ಇವ್ರನ್ನ ಪರಿಚಯ ಮಾಡ್ಕೊಳ್ಳೋದು ಬಹಳ ಸುಲಭ. ಎಲ್ಲೋ ಒಂದ್ ಕಡೆ ನೀವೆಲ್ಲ ಕೇಳಿದ್ದೀವಿ, ಇವ ಯಾವವ, ಇವ ಯಾವವ, ಇವ ಯಾವವ, ಇವರು ನಮ್ಮವರು, ಇವರು ನಮ್ಮವರು, ಇವರು ನಮ್ಮವರು. ಇದೇ ಶಿವಮೊಗ್ಗದಲ್ಲಿ ಇದೇ ತುಂಗಾ ನದಿಯ ನೀರನ್ನು ಕುಡಿದು ಗಲ್ಲಿ ಗಲ್ಲಿಯಲ್ಲಿ ಸುತ್ತಿ ಶಿವಮೊಗ್ಗದ DVS ಕಾಲೇಜಿನಲ್ಲಿ, ಶಿವಮೊಗ್ಗದ ಲಾ ಕಾಲೇಜಲ್ಲಿ ಪದವಿಯನ್ನು ಪಡೆದಂಥ ವಿದ್ಯಾರ್ಥಿನಿ. ನಿನ್ನೆ ದಿವಸ ಸರ್ಕ್ಯೂಟ್ ಹೌಸಿಗೆ ಅವನ್ನ ರಿಸೀವ್ ಮಾಡೋದಕ್ಕೆ ಶಿವಮೊಗ್ಗೆಯ ಎಲ್ಲ ಕೇರಿಗಳ ಅವರ ಸಹಪಾಠಿಗಳು ಬಂದದ್ದು ನೋಡಿ ನನಗೆ ಬಹಳ ಹೆಮ್ಮೆ ಅನ್ನಿಸ್ತು. ನಮ್ಮವೇ ಒಬ್ಬರು ಇಂಥ ಸ್ಥಾನಕ್ಕೆ ಬಂದಿದ್ದಾರೆ ಅಂತ. ಲಾಯವಾಗಿ ಇಲ್ಲಿಂದ ಪದವಿ ಪಡ್ಕೊಂಡು ಅದರ ನಂತರ ಸೆಷನ್ ಜಡ್ಜ್ ಆಗಿ ಅಪಾಯಿಂಟ್ ಆಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿ ಇವತ್ತು ಕರ್ನಾಟಕ ಹೈಕೋರ್ಟಿನ ಜಡ್ಜ್ ಆಗಿ ನಮ್ಮ ಜೊತೆಗಿದ್ದಾರೆ. ಇಲ್ಲೊಂದು ದೊಡ್ಡ ವಿಶೇಷದ ಸಂಖ್ಯೆ ನಿಮ್ಗೆ ಹೇಳ್ತೇನೆ. ಇವತ್ತಿನ ಇಬ್ಬರು ಮುಖ್ಯ ಅತಿಥಿಗಳು ಮೇಡಮ್ ಕಾಜಿಯವರು, ಮೇಡಮ್ ನಾಗರತ್ನ ಅವರು ಒಟ್ಟಿಗೆ ಬೆಂಚನ್ನ ನಿರ್ವಹಿಸಿದವು ಹೈಕೋರ್ಟಲ್ಲಿ. ನೋಡಿ ಎಂಥ ಸುಯೋಗ ಇವತ್ತು. ಇಂಥ ಇಬ್ಬರು ನಮ್ಮ ಜೊತೆಗೆ ಬಂದಿದ್ದಾರೆ. ಆನರಬಲ್ ಚೀಫ್ ಜಸ್ಟಿಸ್ ಸೆಕ್ರೆಟರಿ ಆದವರು, ಕರ್ನಾಟಕ ವಕ್ಫ್ ಟ್ರಿಬ್ಯುನಲಿನ ಪ್ರಿಸೈಡಿಂಗ್ ಆಫೀಸರ್ ಆಗಿದ್ದವರು, KSCATಯ ಮೆಂಬರ್ ಆಗಿದ್ದವರು, ವಿಜಿಲೆನ್ಸಿನ ರಿಜಿಸ್ಟ್ರಾರ್. ಇಂಥ ಮಹಾನ್ ವ್ಯಕ್ತಿ ನಮ್ಮ ಕಾಜಿಯವರು ನಮ್ಮ ಜೊತೆಗಿದ್ದಾರೆ. ಬಹುಶಃ ನಾನು ಹೇಳಿದಂತೆ ಶಿವಮೊಗ್ಗದ ಇತಿಹಾಸದಲ್ಲಿ ಇಬ್ಬರು ದಿಗ್ಗಜಗಳು, ಸತ್ಯ ದೇವತೆಗಳು ಒಂದೇ ವೇದಿಕೆಯಲ್ಲಿ ಇದ್ದು ಬಹುಶಃ ಮುಂದೆ ಇತಿಹಾಸ ಇದನ್ನು ಯಾವತ್ತೂ ಕೊಂಡಾಡುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಮೆಲ್ಲರ ಪರವಾಗಿ, ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪರವಾಗಿ ನಾನು ಒಂದು ಹಾರೈಕೆಯನ್ನು ನಿಮ್ಮ ಮುಂದೆ ಇರ್ತೇನೆ. ನಿಮ್ಮೆಲ್ಲರ ಸಮ್ಮತಿ ಇದೆ ಅಂತ ತಿಳ್ಕೊಂಡು ಇವಿಬ್ಬರು ಜಡ್ಜಸ್ಸಿಗೆ, ಮೇಡಮ್ ನಾಗರತ್ನ ಅವರೇ, ಕಾಜಿಯವರೇ, ನಾವು ಕೇಳ್ಕೊಳ್ಳೋದು ದೇವರಲ್ಲಿ, ಯಾವುದೇ ದೇವರು ನಿಮಗೆ ಒಲಿಯಲಿ, ಆ ದೇವರಲ್ಲಿ ಕೇಳ್ಕೊಳ್ಳೋದು ಧನ ಕನಕ ವಸ್ತು ವಾಹನವಾಗಲೆಂದು, ಕನಕ ದಂಡಿಗೆ ಚೌರಿ ನಿಮಗಾಗಲೆಂದು, ದಿನ ದಿನಕ್ಕೆ ರಾಜ ಮನ್ನಣೆ ಹೆಚ್ಚಲೆಂದು. ನಾಗರತ್ನ ಅವರು ಚೀಫ್ ಜಸ್ಟಿಸ್ ಆಗಬೇಕು, ನಮ್ಮ ಕಾಜಿಯವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು. ಈ ರೀತಿ ರಾಜ ಮನ್ನಣೆ ಹೆಚ್ಚಲೆಂದು ಅನುದಿನವೂ ನಾವೆಲ್ಲ ಸೇರಿ ಹಾರೈಸ್ತಾ ಇದ್ದೇವೆ, ಪ್ರಾರ್ಥಿಸ್ತಾ ಇದ್ದೇವೆ. ಹಾಗಾದಾಗ ನಮ್ಮಷ್ಟು ಸಂತೋಷ ಪಡುವವರು ಇನ್ಯಾವ ಇರಲಿಕ್ಕಿಂತ ತಿಳ್ಕೊಂಡಿದ್ದೇವೆ. ಇಷ್ಟು ಮಾತನ್ನು ಹೇಳಿ
ನಿಮಗಿಬ್ಬರಿಗೂ ಪುನಃ ಸ್ವಾಗತ ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. Yes, I am very fortunate to be the batchmate of Madam's cousin, E.S. Indresh. Now he is occupying as a Justice of High Court. I am very happy to make you know about it that even I am also a part of Madam's family. Sure, ma'am. Sure. ವಿದ್ಯಾರಂಗದಲ್ಲಿ ರಾಷ್ಟ್ರೀಯ ಶಿಕ್ಷಣ ಸಮಿತಿಯು ಸಮಾಜಕ್ಕೆ ಕೊಡುಗೆ ನೀಡುತ್ತಿರುವ ಬಗ್ಗೆ ಹಾಗೂ ಇದರ ಉದ್ದೇಶ, ಕಾರ್ಯಕ್ರಮದ ಯೋಜನೆ ಹಾಗೂ ಇದರ ಕಾರ್ಯಾಚರಣೆ ಬಗ್ಗೆ ತಿಳಿಸಿದ ಶ್ರೀಯುತರಿಗೆ ಧನ್ಯವಾದಗಳು. ದೀಪವು ಸದಾ ಪೂಜನೀಯ, ಬೆಳಕು ಧನಾತ್ಮಕ ಹಾಗೂ ಜ್ಞಾನದ ಸಂಕೇತ. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕೆಂದು ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರನ್ನ ಕೇಳಿಕೊಳ್ಳುತ್ತೇನೆ. ಉದ್ಘಾಟನೆಗೆ ಸಹಕರಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಈಗ ಉಪನ್ಯಾಸ ಮಾಲಿಕೆ 7ರ ಮುಖ್ಯ ಅತಿಥಿಗಳಾಗಿ ಹಾಗೂ ಉಪನ್ಯಾಸ ನೆರವೇರಿಸಲು ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀಮತಿ ಬಿ.ವಿ. ನಾಗರತ್ನ ಹಾಗೂ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀಮತಿ ಜೆ.ಎಂ. ಕಾಜಿ ಅವರಿಗೆ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪರವಾಗಿ ಅಭಿನಂದನಾ ಕಾರ್ಯಕ್ರಮ. ದಯಮಾಡಿ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಪುತ್ರಿಯರು ಸರ್ವಶ್ರೀ ಸ್ವತಂತ್ರ ಅರ್ಹತೆ ಅಂತೇಳಿ. ಹಾಗಾಗಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯದಲ್ಲಿ ತಮ್ಮ ಕೀರ್ತಿ ಪತಾಕೆಯನ್ನು ಹಾರಿಸಿರುವಂತಹ ಶ್ರೀಮತಿ ಗೌರವಾನ್ವಿತ ಜಸ್ಟಿಸ್ ನಾಗರತ್ನ ಮೇಡಮ್ ಅವರು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಮಾತಿದೆ, ಲೈಫ್ ಈಸ್ ವಿ ಕ್ಯಾನ್ ಸಿ ಆರ್ ಫ್ಯೂ, ಇನ್ವಿಸಿಬಲ್ ಲೈಫ್ ಆರ್ ಮೆನಿ, ವಿ ಸ್ಟ್ಯಾಂಡ್ ಇನ್ ದ ಲ್ಯೂಮಿನಸ್ ಓಷನ್ ಆಸ್ ಪರ್ಫೆಕ್ಟ್ಲಿ ಬ್ಲೈಂಡ್ ಅಂತ ಆ ರೀತಿ ತಮ್ಮ ಕೀರ್ತಿ ಪದಕೆಯನ್ನು ಹಾರಿಸಿದ್ದಾರೆ. ಅದೇ ರೀತಿ ಜಸ್ಟಿಸ್ ಕಾಜಿ ಮೇಡಮ್ ಅವರು ಕೂಡ ಆಡುಮುಟ್ಟದ ಸೊಪ್ಪಿಲ್ಲ, ನಮ್ಮ ಖಾಜಿ ಮೇಡಮ್ ಅವರು ಕೆಲಸ ಮಾಡದೇ ಇರ್ತಕ್ಕಂಥ ನ್ಯಾಯಾಲಯಗಳಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದ್ರೆ ಅವರು JMSC ಇಂದ ಹೈಕೋರ್ಟ್ ಉಚ್ಚ ನ್ಯಾಯಾಲಯದವರೆಗೆ ತಮ್ಮ ಉನ್ನತಿಯನ್ನ ಹೊಂದಿದ್ದಾರೆ. ಅವ್ರು ಹೇಗಂದ್ರೆ ಓ ಹೆನ್ರಿ ಅವರ ಒಂದು ಪದ್ಯದಂತೆ ಮೆನ್ ಮೇ ಕಮ್ ಅಂಡ್ ಮೆನ್ ಮೇ ಗೋ ಬಟ್ ಐ ಗೋ ಆನ್ ಫಾರ್ ಅವೇ ಅಂತ ಹೋಗ್ತಕ್ಕಂಥವ್ರು. ಅದೇ ರೀತಿ ಆಲ್ಬರ್ಟ್ ಐನ್ಸ್ಟೀನ್ ಅವರ ಮಾತಿನಂತೆ ವೆನ್ ವಿ ಆರ್ ಕ್ಲಿಯರ್ ಇನ್ ಮೈಂಡ್ ಅಂಡ್ ಹಾರ್ಟ್ ದೆನ್ ಓನ್ಲಿ ವಿ ಶಲ್ ಹ್ಯಾವ್ ಕರೇಜ್ ಟು ಸರ್ಮೌಂಟ್ ದ ಫಿಯರ್ ವಿಚ್ ಹಂಟ್ಸ್ ದ ವರ್ಲ್ಡ್ ಅನ್ನಂಗೆ ಹೋಗ್ತಾ ಇದ್ದಾರೆ. ಕುವೆಂಪು ಅವರ ನಾಡಿನಲ್ಲಿ ಅವರಿಗೆ ಸನ್ಮಾನವನ್ನ ಮಾಡಿದರೆ, ಎಲ್ಲಿಯೂ ಮುಟ್ಟದಿರು ಮನೆಯಲೆಂದು ಕಟ್ಟದಿರು, ಕೊನೆಯಲೆಂದು ಮುಟ್ಟದಿರು, ಓ ಅನಂತವಾಗಿರು ಅಂತೇಳಿ ನಮ್ಮ ಕರ್ನಾಟಕದ ಜನತೆಯ ಪರವಾಗಿ, ಅಭಿಯೋಜನೆ ಇಲಾಖೆಯ ಪರವಾಗಿ ಇಬ್ರು ಮೇಡಮ್ ಅವರು ತಮ್ಮ ಕೀರ್ತಿ ಪತಾಕೆಯನ್ನ ಇನ್ನೂ ಹೆಚ್ಚಿನದಾಗಿ ಬೆಳಗಲಿ ಅಂತೇಳಿ ಆ ಭಗವಂತನ ಪ್ರಾರ್ಥಿಸುತ್ತಾ NES ಅವರಿಗೆ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಧನ್ಯವಾದಗಳು ಕಲ್ಪನಾ ಅವರಿಗೆ. ಈಗ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಇನ್ನೊಂದು ಮುಖ್ಯ ಘಟ್ಟ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಕಾಲೇಜಿನಿಂದ ಒಂದು ನಿಯತಕಾಲಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಸೊ ಈ ನಿಯತಕಾಲಿಕೆಯನ್ನ ಅರ್ಧವಾರ್ಷಿಕ ಯೋಜನೆಯೊಂದಿಗೆ ಹಾಕೊಂಡಿರ್ತೇವೆ. ಈ ದಿವಸ ಗೌರವಾನ್ವಿತ ನ್ಯಾಯಮೂರ್ತಿಗಳ ಅಮೃತ ಹಸ್ತದಿಂದ ಅದನ್ನ ಬಿಡುಗಡೆಗೊಳಿಸ್ತಕ್ಕಂಥ ಒಂದು ಸುಸಂದರ್ಭ. ಜನರಲ್ ಸಮಿತಿಯ ವಿದ್ಯಾರ್ಥಿ ಸದಸ್ಯರುಗಳಾದ ಹಾಗೂ ವಿದ್ಯಾರ್ಥಿ ಸಂಪಾದಕರಾಗಿ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಅಭಿನಂದನೆಗಳು. Hope to make it more refined in the next issue. ಈ ನಿಯತಕಾಲಿಕೆಯನ್ನ ಈ ದಿನ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀಮತಿ DV ನಾಗರತ್ನ ಅವರು ತಮ್ಮ ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. Next ODA is the Latin word that means law today. So this word is also been selected by our student editors. They have given their sincere and committed efforts. I heartfully congratulate them for making this event happening. ನ್ಯಾಯಮೂರ್ತಿಗಳಿಗೆ ಧನ್ಯವಾದಗಳು. ಈಗ ನಾವೆಲ್ಲರೂ ನಿರೀಕ್ಷಿಸತಕ್ಕಂಥ ವಿಶೇಷವಾದ ಘಟ್ಟ ಉಪನ್ಯಾಸ ಕಾರ್ಯಕ್ರಮ. ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀಮತಿ DV ನಾಗರತ್ನ ಅವರು ಈ ಉಪನ್ಯಾಸ ಮಾಲಿಕೆ 7ರ ಉಪನ್ಯಾಸ ಟ್ರಾನ್ಸ್ಫಾರ್ಮೇಟಿವ್ ಕಾನ್ಸ್ಟಿಟ್ಯೂಷನಲಿಸಂ ಈ ವಿಷಯದ ಬಗ್ಗೆ ತಮ್ಮ ಉಪನ್ಯಾಸವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. Honorable Ms. Justice J.M. Kazi, Judge High Court of Karnataka, and alumni of this college, Sri G.S. Narayan Rao, President, National Education Society, Shimonga, Sri C.R. Nagaraj, Vice President, Sri S.N. Nagaraj, Secretary, Dr. P. Narayan, Joint Secretary, Dr. Sri D.G. Ramesh, Treasurer, and all directors of the National
Education Society, learned Principal, District Judge and members of the District Judiciary, Shivamogga, Principal of the College, Sri Dr. Jagadish, Deans, Faculty of National Education Society and CBR, National College of Law, learned senior advocates and members of the bar, distinguished invitees, dear students, members from the media and the press, and ladies and gentlemen. A very good morning and once again namaskar to each one of you. At the outset, I thank for the affectionate welcome and felicitation and invitation that I have received from National Education Society and CBR National College of Law for inviting me to deliver the address on the Amrita Mahotsava celebrations of the college in commemoration of 75 years of the society, which we have just learned it started in March 1946, and also to release the journal Lex Hode today. The college has had its history for the last 75 years, I mean the society, and its history, I think, is also reflective of India's history in the last 75 years. It is a case of development. It is a case of improvement over the past. The freedom fighters of Shivamogga district and particularly Shivamogga town were very far-sighted. They knew that education is the only solution to the development of our country after independence. And therefore in March 1946 they established a National Education Society in order to have the educational institutions. We all know that in November 26, 1949, we the people of India gave to ourselves the Constitution, and the National Education Society gave the educational institutions to Malenadu, I think. I am told that this college, Law College, has produced legal luminaries such as Chief Justice H.L. Dattu, who is the Chief Justice of India, and we have here Justice Kazi, who is an alumni, then Justice H.E. Ramesh, who is the Acting Chief Justice of Karnataka, Justice L. Narayan Swamy, who retired as Chief Justice Himachal Pradesh, and presently we have Justice Rachaya, who is on the bench of the Karnataka High Court, again all from this college. So that is a very good inspiration for the students who are here today, that this college would produce many more legal luminaries, not just for the state, but at an all India level. NES has emerged as a unique educational conglomerate comprising of schools, junior colleges, engineering, commerce, pharmacy, applied sciences, home sciences, law, I think except medicine. Even pharmacy is included except medical college. I wish all the institutions, the administrators, the deans and faculty and students of NES family all the very best in their future endeavors. Now coming to the topic of today's lecture, which is called Transformative Constitutionalism. The selection of this topic itself is unique because very rarely it is thought of. But for me, I think it is of immense significance for two reasons. For coming all the way here from Delhi to Bangalore and then from Bangalore to Shivamogga to talk about this topic. Firstly, because the theme of today's lecture, that is Transformative Constitutionalism, is something which I have studied and reflected upon for many years. According to me,
India is a land of diversity, of plurality, yet we have unity. And according to me, one of the unifying factors is our Indian Constitution. It is the Indian Constitution which binds us all together, whether we are in the north or the south, the east or the west, or in the islands of Andaman and Nicobar or Lakshadweep, whether hills or forests, lakes or rural areas or urban areas, wherever we may be, we are all linked together by our great Constitution. Therefore, we should always pay our tribute and respect to the framers of the Indian Constitution. You all know many of them were freedom fighters. They were all led by the chairman of the drafting committee, Dr. B.R. Ambedkar. They had several sessions where they debated about the Constitution, and the Constituent Assembly, I must say, had 15 women members. And I think it is because of them we have what is known as Article 15.3 in the Constitution. And ultimately on 26 November 1949, we, the people of India, gave to ourselves this Constitution. So what is this transformative constitutionalism? I will speak about it in a while. The second reason why I am happy to be here and to be the recipient of the affection and the felicitation that has been offered to me is because my father, Chief Justice E.S. Venkatramaya, after his retirement, came to deliver the lecture of the 50th anniversary of NES in Shivamogga. So I am happy that just as the Constitution is for generations, my family for the second generation is associated with this society and law college to deliver this lecture. That is on a personal level. On that small note, I turn to the topic of address. We all know, as I said, that the Constitution embodies a moment of profound transformation. India underwent a tremendous political change. Legacies of injustice were sought to be upturned, and the Constitution was to transform the Indian society and polity. How was that? First, the Constitution transformed the legal relationship between individual and the state. All the subjects of colonial India, British India, subjects of princely states were all transformed into subjects of the Republic of India. I must say, citizens of the Republic of India. We had the sovereign republic, guarantee of universal adult franchise, parliamentary democracy, and fundamental rights and directive principles. This itself is the starting point of what is called a transformative constitutionalism, because the very initiation or inauguration of the Constitution of India transformed the Indian society legally. But there is a transformation in the second sense, and that is a reconstruction of not only the state but society. In a more comprehensive transformative avatar, the Constitution recognized that the state has never been the only locus of concentrated power in Indian society. Understood in that sense, the framing of the Constitution marked the end of struggle against political subjugation, but equally demonstrates a struggle for self-determination against multi-layered oppressive structures such as race, caste, etc. Some examples of this are already there in the Constitution, such as under Article 15.2, which prohibits discrimination to access to restaurants, to public places.
Article 17 which abolishes untouchability, and Article 23 which proscribes forced labor. Transformative constitutionalism even today seeks to transform the social relationship on which the legal and political edifices rest. Dr. Narayan, and I think prior to him, Dr. C.R. Nagaraj, Sri C.R. Nagaraj, S.N. Nagaraj spoke about transformative constitutionalism, although he is a mechanical engineer, but he spoke as if he was a social engineer. And he thought what that word meant, and he told us. The label transformative has become part of constitutional discourse, especially after the making of the constitution in South Africa, after the apartheid regime in 1996. Perhaps one of the most widely accepted definitions or explanation of transformative constitutionalism is by an American academic, Carl Clare, in his book Legal Culture and Transformative Constitutionalism, and I quote from there: transformative constitutionalism connotes an enterprise of inducing large-scale social change through non-violent political processes grounded in law. We all know that we got our independence with Mahatma Gandhi as our leader in a non-violent manner, unlike in several other countries. This non-violence continues. The concept of non-violence continues. It perpetrates through our constitution to change the social relationship amongst the society of India through the legal means, through rule of law. And that is why it is through a non-violent political process grounded in law. The goal of transformative constitution is not just to heal the wounds of the past, but to guide us in the future, and to steer society in the direction of democratic egalitarianism, recognition and protection of rights and freedoms, and peaceful coexistence and development opportunities. South African Chief Justice Pius Langa said, and I quote, "As such, the process of interpreting the Constitution must recognize the context in which we find ourselves and the constitutional goal of a society based on democratic values, social justice, and fundamental human rights. This spirit of the transition and transformation characterizes the constitutional enterprise as a whole." With that small preface, I go on to the meaning of transformative constitutionalism. I will discuss a little on the interpretive theory that underlies the vision of the transformative constitution and to the content of the lecture. As I said, I think Sri Nagaraj spoke about what is a constitution. It is not a rigid book. It is not something which is made only for 1950 after gaining independence and then loses its significance. No. The Constitution is a living tree which grows with the passage of time. It is an evolving document to keep pace with changing times. We all know, just as this society has completed its Amrita Mahotsava, our country has also celebrated recently the Amrita Mahotsava, 75 years of independence. And therefore, as I said, the Constitution, which is the living tree, has bound us together. And one example of why I call it a dynamic, a living document, is because of the interpretations that have been made not only by the Supreme Court of India, but also by the High Courts on the fundamental rights and the other articles of the Constitution.
For example, Article 21, which has been expanded. Similarly, Article 14. Transformative constitutionalism recognizes that framers were building a constitution for generations to come. They were careful and conscious about the words they chose, which express principles that would endure. The task of transformative constitutionalism is to identify and express these founding principles that constitute the framework within the constitutional interpretation that is to be carried out. The Constitution of India has selected 3 different vehicles to carry out this agenda. The first is the entrustment to the courts to breathe life into the Constitution and particularly to the fundamental rights. The second is the popular parliamentary democracy acting through the parliament. And the third is the executive, which has the task of achieving distributive justice, attainment of socio-economic rights and good governance. Through this lecture, I will touch upon these features and also the role of the courts as enablers of constitutional transformation. The vision of the framers of the Constitution can be seen even on a reading of the preamble. To this enlightened audience comprising of deans and faculty and the law students, lawyers and others who are dealing with administration, I need not explain or read the preamble as such, but 3 words outstand in the preamble. They are equality, fraternity and liberty. First is equality, which is there in Articles 14 to 16 of the Constitution. This theme has come about in a transformative way through gender equality, autonomy as regards sexual orientation and justification for affirmative action through reservation. The text of the Equality Code, borne out by more than a century of struggles for equal status and equal moral membership of the polity, locates and identifies sites of historical and current discrimination. It then commits the Constitution and the state to overcome them, whether by removal of discriminatory laws or by positive affirmative action. In short, the Equality Code enshrines vision of substantive equality as against mere formal equality. The second theme is fraternity. In dealing with economic exclusion, social boycotts, religious excommunication, workplace discrimination and exploitation, the theme recognizes that liberty and equality are threatened not by concentrated state power, but by private orderings which have the potential to block certain individuals' access to basic goods that are necessary to sustain a dignified life. The third is liberty, which relates back between the relationship between individual and the state as guided in Articles 19 to 22 of the Constitution. The theme explores the transformative goal of the Constitution, which views the state as an enabler of individual freedoms and as vehicles of social transformation. I will speak a bit about these 3 trinities which I call in the Constitution: liberty, fraternity and equality. As far as equality is concerned, as I said, it is not formal equality but substantive equality. Recently, in the case of Anuj Garg versus Hotel Association of India, the Supreme Court struck down a law where a woman was prevented from working in a premises that sold intoxicating liquor in public. The Supreme Court said that the meaning of Article 15(1) must be understood in its true spirit. There cannot be discrimination on the basis of sex,
The Supreme Court initiated a jurisprudence whose impact extended far beyond the Punjab Excise Act, which was challenged there, and became the transformative constitutional vision of gender equality. Earlier to this, in Air India versus Narges Mirza, the differential treatment between male and female air hostesses was upheld to a certain extent on the basis that the women were inclined towards family planning, successful marriage, upbringing of children, control of population explosion, and therefore it disincentivized early marriage and pregnancy. But later in Anuj Garg, there was a transformative judicial approach, and it said that the earlier judgment suffers from incurable fixation of stereotype morality and conceptions of sexual role, and hence struck it down. Recently, we all know that the present Honorable the Chief Justice Dr. Dhananjay Chandrachud, who was a member of the bench in Secretary Ministry of Defence versus Babita Punia, and later Lieutenant Colonel Nitisha and others, where the Supreme Court recognized and stated that women were entitled to short service commissions in the Indian Army just like male counterparts. But at the same time, the Supreme Court said the distinction of women must be kept in mind in regard to their natural process of aging, hormonal activity, pregnancy, and therefore the medical criteria for them must be different from that assessed for men. Therefore, the women's right to equality has been recognized as a way of transformative constitutionalism. The other aspect is in National Legal Services Authority, NALSA versus Union of India, which is the second prong of the Equality Code, where the equality for all persons belonging to the LGBTQ community was recognized. The decriminalization of homosexuality and the radical reimagination of the Constitution promise that the state shall not deny to any person equality before the law or equal protection of the law was recognized. In the said case, the Supreme Court held, again through Justice Chandrachud, that the earlier law was an anathema to the constitutional guarantee of equality, liberty and fraternity. The rights to equality, dignity and liberty of the LGBTQ plus community were upheld, rejecting majoritarian notions of morality. It was said that the Indian Constitution is a great social document, almost revolutionary in its aim of transforming a medieval hierarchical society into a modern egalitarian society. And therefore Articles 15, Article 16 are important. We have also the N.M. Thomas versus State of Kerala, which said that Article 16.4 is a facet of Article 16.1 of the Constitution with regard to right of equality in public appointments. As a result of this NALSA judgment, we have the rights of the LGBTQ plus community recognized. In fact, the Supreme Court has said that they must be treated as members belonging to the backward classes, and therefore they are entitled to reservation. As a result of these cases, gender-based discrimination has erased, equal moral membership has been achieved, equality in matters of public employment, which reflect the transformative potential of the Constitution's Equality Code. Next, I come to fraternity. Fraternity is one of the grand ideals enumerated in the preamble, together with justice, liberty and equality. While there is little doubt that humankind in general and our country in particular has made gains in its struggle for justice, liberty and equality, I must say that the progress made towards fraternity is not that
rewarding. Horizontal discrimination still continues in private entities with regard to race, sex, caste, religion, place of birth, which are all antithetical to the values of fraternity. In this context, I must draw again sustenance from the Constitution itself in Article 51A, which is a part of the fundamental duties recognized and enumerated. It is in subclauses C, E and J of Article 51A that we would locate the features which would aid fraternity in the Indian society. It says, and I read, "It shall be the duty of every citizen in India to uphold and protect the sovereignty, unity and integrity of India, to promote harmony and the spirit of common brotherhood amongst all the people of India, transcending religious, linguistic and regional or sectional diversities, to renounce practices derogatory to the dignity of women, to strive towards excellence in all spheres of individual and collective activity, so that the nation constantly rises to higher levels of endeavor and achievement." Fundamental duties, according to me, are core constitutional values for good citizenship in a democracy such as ours. The duties enjoin all citizens with the obligation of promoting fraternity, harmony, unity, and cultivating welfare. Transformative constitutionalism calls for realization of full human potential by way of cultivating positive social relationships, and fraternity is the vehicle through which we can achieve that agenda. According to me, fraternity will deepen our democratic values and democracy as such. Next, I come to liberty. Liberty is one of the most elementary goals of transformative constitutionalism, that is, to maintain and strengthen the principle of our humane constitution. Recognition of rights is therefore the central nerve of transformative constitutionalism. As the apex court in a nation democracy, it struggled through various challenges in the initial years, but it performed its role as the guardian, watchful guardian of our democracy. But in the subsequent decades, the Supreme Court, the august institution, has played a vibrant role in bringing constitution in alignment with the development of civil, economic, political and social rights. The creative and innovative approaches adopted by the Supreme Court, duly performing its role as a sentinel on the Queue Way, has facilitated achievement of constitutional ideal of securing the Indian people's aspirations to a great extent. This rhetoric of the founding fathers of our Constitution has been actualized through transformative interpretations of the Constitution, particularly Article 21. Such forms of transformative constitutionalism at work may be understood but by studying the rights jurisprudence of the apex court. I will briefly touch upon this. In 1950, in A.K. Gopalan versus State of Madras, the Supreme Court had the occasion to scrutinize the law governing procedural fairness with reference to the expression procedure established by law in Article 21 of the Constitution. Rather than expanding Article 21, the Supreme Court in 1950 narrowly construed it as providing only guarantee against executive action unsupported by law. However, this peripheral understanding underwent a metamorphosis in the famous case of Maneka Gandhi versus Union of India, when the court took the earlier existing stand of jurisprudence to an expansive ideal and observed that Article 21 would not mark the journey's end in determining whether the procedure adopted by law was fair, just and reasonable. That a procedure which meets the mandate of Article 21 was still subject to challenge under Articles 14 and 19 of the Constitution. Further, it was held that the procedure which offends Article 19 would not be one that matches the standard under Article 21, thus burying what was known as the exclusivity theory.
This valiant effort of the court has accorded protection to innumerable rights under the expansive umbrella of Article 21. I will just list out these rights, such as the right to privacy, right to health, right to a healthy environment, amongst others. The court assumed a new role as the ombudsman of human rights in India. The Supreme Court interpreted Article 21 not to be one securing an animal existence, but a protective umbrella which would include rights of the highest amplitude, including the right to bodily integrity, right to die with dignity, right to reproductive choice, right of self-identification of gender, right to privacy, etc. In Rudal Shah versus State of Bihar, the Supreme Court gave cash compensation to a victim of unlawful incarceration. These are some of the judgments with regard to personal liberty. I will now say that one of the vehicles of transformative constitutionalism adopted by the Supreme Court is the public interest litigation as a vehicle, and that is to secure the goals under the Constitution. No discourse on our transformative constitution would be complete without reference to the transformative jurisprudence on public interest litigation of the Supreme Court and High Courts. Lest the golden key to unlock the doors of injustice remains only with people with deep pockets, the Supreme Court pioneered the concept of public interest litigation, thereby throwing open the portals of the courts to the common man. People now know that the court has the constitutional power of intervention, which can be invoked to ameliorate their miseries arising from repression, governmental lawlessness, and administrative deviance. Under trial as well as convicted prisoners, women in protective custody, children in juvenile institutions, bonded and migrant laborers, unorganized laborers, scheduled castes and tribes, landless agricultural laborers who fall prey to faulty mechanization, slum dwellers, pavement dwellers, and many more such groups now flock to the Supreme Court seeking justice. I can confidently conclude that such cases have brought a new debate and dialogue on transformative potential of the Constitution and the role of the Supreme Court and High Courts in a dynamic society such as ours. I will not go into the details of all those cases, except refer to Bandhuva Mukti Morcha versus Union of India, where the Supreme Court said that the Constitution makers deliberately did not lay down any particular form of proceeding for enforcement of fundamental rights, nor did they stipulate such proceedings should conform to the rigid pattern or straitjacket formula. The principle of locus standi was relaxed, and a careful balance between the text of the Constitution and its transformative potential to secure fundamental rights and liberties to the citizen through such recognition and to empower society was laid bare by the Supreme Court. The procedural innovations and realization of fundamental rights have remained but a teasing illusion for the poor and the disadvantaged till then. The first phase of the Indian public interest litigation, or PIL as it is called, came with the conditions in prisons and others places of detention. We have Hussain Ara Khatun versus State of Bihar, Anil Yadav versus State of Bihar, etc. in those phases. The next phase of PIL promoted recognition and aspect for social and economic rights in People's Union for Civil Liberties versus Union of India. The Apex Court expressed its deep anguish regarding the increasing number of starvation deaths and drew critical attention to the inadequate system of food security. The right to food was articulated as a fundamental right for the first time by disregarding the plea of the government concerning lack of resources. This is one of the earliest decisions which recognized the social right can be a subject matter of adjudication as well as enforcement through courts.
The court, through a series of directions, implemented programs such as national grain subsidies for the poor, midday meal program in schools, and integrated child development service plans, ICDS, which included immunization, nutrition, and preschool education programs. Later, in Olga Chalis versus Bombay Municipal Corporation, the Supreme Court, speaking through Y.V. Chandrachud, Chief Justice, progressively deciphered the holistic meaning of the term life as appearing in Article 21 to include right to livelihood, which is falling within the umbrella of Article 21 also. The Supreme Court has virtually rendered this fundamental right a repository of various human rights, such as right to human dignity, right to a healthy environment, free education up to 14 years of age, emergency medical aid, etc. As a result, we have the fundamental right to education under Article 21A of the Constitution and the right to children to Free and Compulsory Education Act 2009, which is as a result of the judicial activism in the wake of the pill movement of the Supreme Court. Recently, the Transformative Constitutionalism, qua the right to life and personal liberty, came up for a tectonic shift in its views of the Supreme Court in Justice K.S. Puttaswamy versus Union of India, 2017-10 SCC 1, as contrasted with the earlier judgment in ADM Jabalpur with Shivkant Shukla, AR 1976 SC 1207. In Justice Puttaswamy's case, the Supreme Court said that there has to be a reshaping of the ambit of fundamental rights by recognition right to privacy as part of Article 21. But it is also echoing transformative ambition of Part 3 of the Constitution. Though the judgment is cited as an authority for laying down the proposition that the right to privacy is a fundamental right guaranteed under Part 3 of the Constitution, but however, for present purposes, it is quoted for the proposition that the boundaries of reasonability, fairness, and rationality of any state action keep getting altered from time to time. The court held that right to privacy in 21st century is in a globalized world is an essential facet of Articles 14, 19, and 21. Interestingly, the present Chief Justice, who was a member of the bench in Puttaswamy's case, set aside the judgment in ADM Jabalpur versus Shivkant Shukla. And on a personal note, I must say that his father was a member of the bench in ADM Jabalpur, which has said that if the fundamental rights are suspended, then there would be no other rights as such. But in Puttaswamy's case, the Supreme Court has once again recognized or reiterated, I must say, what Justice H.R. Khanna's dissenting view was in ADM Jabalpur, that the rights of man are inalienable. The moment a child is born in this country, those rights are there. And it is only those inalienable rights, some of which are recognized as fundamental rights under the Constitution, by way of the foresight of the framers of the Constitution. Therefore, now we must say that even if for any reason the fundamental rights are suspended, which they cannot be because Part 3 is a part of the basic structure of the Constitution, they cannot be suspended by amendment, the inalienable rights of human beings, of people in this country would remain. That is the significance of Puttaswamy judgment. The judgment recognizes certain basic rights that were only recognized by the Constitution to be fundamental rights, but not conferred by the Constitution because they were already inherent in us as citizens. These rights were inalienable, inherent in all human beings simply by virtue of being human beings. This transformative vision of the court has also been demonstrated in environmental jurisprudence
I will not go in detail. We have the Ganga cleaning cases, cleaning of the river Ganga, MC Mehta series of cases which recognized environmental pollution and industrial hazards as being in violation of Article 21 of the Constitution, and the absolute liability of such persons who cause the environmental pollution by discharge of hazardous effluents, ban on felling of trees, and also prohibition of operation of shrimp culture industries located in ecologically vulnerable areas. The court has recognized the duty of the state to protect all natural resources as a custodian and trustee, and therefore the principles of polluter pays precautionary principles have been incorporated in the Indian environmental jurisprudence. The Constitution is thus a transformative document, and its transformative vision has several components, as I already said: liberty, equality, fraternity being prime among such components. According to me, justice is the chariot through which the transformative vision may be secured, and the charioteers are the judiciary, executive, and the legislature. The judiciary, as highlighted earlier, is required to breathe life into the substantive rights and freedom. Liberty, as I said, has been expanded by the Supreme Court. The judiciary has indeed made significant strides in this area and has fostered and nurtured the transformative vision of the Constitution. Transformative Constitutionalism envisions a state which is capacious enough for creating conditions for exercising freedoms, one which plays an active role in creation and sustenance of a society which echoes the authentic voice of our constitutional culture. To interpret the Constitution transformatively, we must understand the people for which it was made, that is, the aspirations, frustrations of the people of India who are placed at the center of the agenda on transformative constitutionalism. According to me, judges and the judiciary who have the people of India in their heart and in their mind can do yeoman service for this great country through their interpretative processes. We all know what the development of our country is, to what extent India has developed, but at the same time we have many pockets in our country which are not developed. India is not uniform. India lives in many centuries, and this has to be understood by all of us, whether in the judiciary, the executive, or in the legislature. India lives in many centuries at a given time, and this aspect must dictate the course of transformative journey through the Constitution. On this note, I conclude. I once again thank the National Education Society for inviting me to deliver this lecture on a very intellectually stimulating theme. I congratulate the principal and the faculty of the college for selecting this theme and for giving me an opportunity to share a few of my thoughts on this theme. I thank you all for your kind attention. Thank you and namaskar. I hope I have not exceeded my time. ಪರಿವರ್ತನಾತ್ಮಕ ಸಂವಿಧಾನಾತ್ಮತೆ ಇದರ ಉದ್ದೇಶ ನಮ್ಮೆಲ್ಲರ ಭಾರತೀಯರಿಗೆ ಭವಿಷ್ಯದ ಗುರಿಯನ್ನ ಮಾರ್ಗದರ್ಶನ ನೀಡುವುದು ಸಂವಿಧಾನದ ಮೂಲಕ. ಹಾಗೆ ಇದು ಒಂದು ಸಿಸ್ಟಮ್ಯಾಟಿಕ್ ಮೂವ್ಮೆಂಟ್ ಟುವರ್ಡ್ಸ್ ಅ ಸೊಸೈಟಿ ವೇರಿನ್ ಆಲ್ ಶುಡ್ ಕೋಎಕ್ಸಿಸ್ಟ್, ವಿಚ್ ಈಸ್ ಅಪೋಸಿಟ್ ಟು ದ ಕಾನ್ಸ್ಟಿಟ್ಯೂಷನಲ್ ರಿಜಿಡಿಟಿ ಬೈ ಎಕ್ಸ್ಪ್ಯಾಂಡಿಂಗ್ ದ ಇಂಪ್ಲಿಕೇಶನ್ಸ್ ಆಫ್ ದ ವೇರಿಯಸ್ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ನಮ್ಗೆಲ್ಲರಿಗೂ ತಿಳಿಸಿದ್ದಾರೆ. ಹಾಗೆ ಈ ಸಂವಿಧಾನ ಅನ್ನೋದು ಇಟ್ ಈಸ್
for all of us to live together a common life. We need each other. ನಮ್ಮೆಲ್ಲರಿಗೂ ಕೂಡ ಈ ಉಪನ್ಯಾಸದ ವಿಷಯದ ಬಗ್ಗೆ ಸೂಕ್ತವಾಗಿ ಮಾಹಿತಿ ನೀಡಿದ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ನಮ್ಮ ಕಾಲೇಜಿನ ಕೆಲವು ವಿದ್ಯಾರ್ಥಿಗಳು ಗೌರವಾನ್ವಿತರಿಂದ ಕೆಲವು ಪ್ರಶ್ನೆಗಳಿಗೆ ತಮ್ಮ ಪ್ರತಿಸ್ಪಂದನೆಯನ್ನ ಬಯಸುತ್ತಾರೆ. ಅವರುಗಳ ಪ್ರಶ್ನೆಗಳಿಗೆ ಗೌರವಾನ್ವಿತರು ಸ್ಪಂದಿಸಬೇಕೆಂದು ವಿನಂತಿಸುತ್ತೇನೆ. ಮೊದಲಿಗೆ ಲೇಖ. Good afternoon, Your Ladyship. Good afternoon. Good afternoon, Your Ladyship. It's an immense pleasure for me. It's an immense pleasure and honor for me to be interacting with you. So today my question is, judicial independence is very essential for the health of the democracy. It's also an essential pillar of the liberty. But recently there has been a tension between judicial independence and accountability. So how do we manage this judicial independence and accountability? Very good question. Judicial independence is something part of the basic structure of the Constitution, as we all know. And separation of powers is also part of the basic structure. That is why we have the three organs. But at the same time, we have checks and balances under the Constitution itself. Now, judicial independence is not just independence between the judiciary and the executive, or judiciary and some other organ of the Constitution. According to me, judicial independence is not just that. Judicial independence is a kind of a strength and something which is cherished by all members of the judiciary to be able to adjudicate freely and with total courage in accordance with their conscience. That is judicial independence. Judicial accountability and judicial independence are not contradictory according to me. While judicial independence is seen something as from the external source, my personal view is judicial accountability is something which comes from internally from the judges. No judge can say that I am not accountable. Every judge is accountable firstly to the Constitution of India. And what is the Constitution of India? The sovereignty is the people of India. So every judge is accountable to the people of India. And accountability is something which comes from within. And there is therefore no stress, tension or contradiction between accountability and independence. Both of them are two faces of the same coin. Two faces of the same coin. Namely, to achieve justice. Thank you, Your Lordship. And thank you for enlightening us on the topic of transformative constitution. Thank you. ಮುಂದಿನ ಪ್ರಶ್ನೆ ಶ್ರೀರಾಮ್. Good afternoon, Your Ladyship. Good afternoon. My question is about wrongful prosecution. Wrongful prosecution has become the standard acceptable standard of miscarriage of justice. Still, the court itself determines the quantum of compensation for the victims of wrongful prosecution, where the victim's whole life is destroyed. But how can a court still decide the quantum of compensation? See, one of the ways on which wrongful or malicious prosecution can be remedied is by compensation, that is by damages. It is only by way of damages that malicious prosecution can be remedied. That is what the law recognizes. Now, for example, if you take the analogy of
a road traffic accident. Somebody may die, somebody may get injured, he may lose his limb, he may become permanently disabled. The remedy is by way of damages. That therefore here also, though his reputation may suffer, he may have been jailed, the only way law recognizes is to pay damages to such a person when he is able to establish wrongful prosecution. By way of analogy, I would say like defamation. When a person is defamed, the damage is already done. His reputation suffers by libel or by, scandalizing him or slander. He can go to the court, establish that and seek compensation. That is what the law recognizes as a means of remedy. Yes. Thank you. ಮುಂದಿನ ಪ್ರಶ್ನೆ ಗೌತಮ್. Greetings, Your Ladyship. My question is that the freedom of speech and expression are given through our constitution, but in the name of national security and other reasons, it has been curtailed. And by how can we say that one can eat and read? For example, we can take banning of books. You see, freedom of speech and expression and the freedom of the press included are recognized under Article 19(1)(a) of the Constitution. But though it is a fundamental right, it is not an absolute right. It is subject to Article 19(2) of the Constitution, which prescribes the justifiable reasons on which that freedom can be curtailed. So the banning of a book or a speech, etc., must be justified by the state as per Article 19(2) of the Constitution. It is with regard to sovereignty and integrity of the country, with regard to obscenity, with regard to incitement to violence. These are the various 7 to 8, I think, justifications are given. And if any law is made which would come within that, then free speech can be curtailed. Thank you, Your Ladyship, for the enlightenment. Yes. Industry. A very good afternoon, Your Ladyship. My question is that there is this very famous saying that all are equal in the eye of the law, but some are more equal. Even though equality is ensured under our constitution, it does not prevent the state from doing certain provision to certain section of people. Why this contradiction in your real life, Your Ladyship? See, there is no contradiction in the concept of equality. It is how we understand it. Right to equality under Article 14 is a fundamental right. There is a positive content and a negative content in that right. What is that negative content? That nobody can be discriminated. If all things are equal, nobody can be discriminated. But in reality, all things are not equal. Everybody is not placed in the same circumstance. Therefore, there is what is known as positive, affirmative action which has to be taken by the state or interpreted by the courts to bring about real equality in society. It is one thing to say that we are all equal, but that is not the reality. Therefore, in order to give the persons who are like backward classes, scheduled caste, scheduled tribe, other persons like disabled, women, children, all these are classifications which are recognized under the Constitution, for whom affirmative action must be taken so that they become equal to others. That is the positive or the affirmative content of equality. We are not on just formal equality. We are on real equality. So therefore the Constitution recognizes that. Thank you very much, Your Ladyship. Yes. ಪ್ರಶ್ನೆಗಳಿಗೆ ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ನೀಡಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಧನ್ಯವಾದಗಳು. ರಾಷ್ಟ್ರೀಯ ಶಿಕ್ಷಣ ಸಮಿತಿಯು ಮುಂದಿನ ವರ್ಷ ಅಂದರೆ 2023ರ ಕ್ಯಾಲೆಂಡರ್
ಹೊರಡಿಸಲಿದ್ದಾರೆ. ಇದರ ಬಿಡುಗಡೆ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ಶ್ರೀ ನೃಪತುಂಗ ಸಿಎಂ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ, ರಾಷ್ಟ್ರೀಯ ಶಿಕ್ಷಣ ಸಮಿತಿ, ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅಮೃತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಮೃತ ವರ್ಷವನ್ನ ಆಚರಿಸ್ತಾ ಇದ್ದೇವೆ. ಈ ಶುಭ ಸಂದರ್ಭದಲ್ಲಿ 2023ರ ಹೊಸ ವರ್ಷವನ್ನು ಕೂಡ ನಾವು ಸಂಭ್ರಮದಿಂದ ಬರಮಾಡಿಕೊಳ್ತಾ ಇದ್ದೇವೆ. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ನೂತನ ಕ್ಯಾಲೆಂಡರ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳ್ಳಲಿದೆ. ಕ್ಯಾಲೆಂಡರ್ ಅಂತ ಅಂದ ಕೂಡಲೇ ಅಲ್ಲಿ ಕೇವಲ ದಿನಾಂಕಗಳು ಮಾತ್ರ ಕಾಣಸಿಗೋದಿಲ್ಲ. NES ಸಂಸ್ಥೆಯ ಹಿಂದಣ ಹೆಜ್ಜೆ, ಮುಂದಣ ಭವಿಷ್ಯದ ಭಾವಚಿತ್ರದ ಗೊಂಚಲು ಪ್ರತಿಯೊಬ್ಬ ನೌಕರರಿಗೆ ತಲುಪುವ ರೀತಿಯಲ್ಲಿ ನಮ್ಮ NESನ ಕ್ಯಾಲೆಂಡರ್ ವಿನ್ಯಾಸಗೊಂಡಿದೆ. ಪ್ರಾಯಶಃ ನಾವು ಅಲ್ಲಿ ನೋಡ್ತಾ ಹೋಗೋದಾದ್ರೆ ಪೂಜ್ಯ ನಾಗಪ್ಪ ಶೆಟ್ಟಿ ಅವರ ಏನು ಪ್ರತಿಮೆ ನಿರ್ಮಾಣ ಆಗಿದೆ NES ಸಂಸ್ಥೆಯ ಎದುರಿಗೆ, ಅಲ್ಲಿಂದ ಪ್ರಾರಂಭಗೊಂಡು ಈ ವರ್ಷದ NES ಸಂಸ್ಥೆಯ ಪದವಿ ಕಾಲೇಜುಗಳಲ್ಲಿ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳಿಗೆ ಮಾಧ್ಯಮ ಸಂವಾದವನ್ನ ಏರ್ಪಡಿಸಲಾಗಿತ್ತು. ಆ ಎಲ್ಲ ಚಿತ್ರಗಳೊಂದಿಗೆ NESನ ಹಿಂದಣ ಹೆಜ್ಜೆ ಹಾಗೂ ಮುಂದಣ ಭವಿಷ್ಯವನ್ನ ನಾವಿಲ್ಲಿ ತೋರ್ಪಡಿಸಿದ್ದೇವೆ. ಅದರ ಜೊತೆಗೆ ಪ್ರಮುಖವಾಗಿ 1946ರಲ್ಲಿ ಸಂಸ್ಥೆಯ ಮೊದಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಶಿಕ್ಷಕ ವೃಂದದ ಚಿತ್ರ, 1964ರಲ್ಲಿ ರಾಷ್ಟ್ರೀಯ ಬಾಲಕಿಯರ ಪ್ರೌಢಶಾಲೆಯನ್ನ ಅಂದಿನ ಪ್ರಧಾನಮಂತ್ರಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಶಂಕುಸ್ಥಾಪನೆ ಮಾಡಿದಂತಹ ಚಿತ್ರ, JNC ಇಂಜಿನಿಯರಿಂಗ್ ಕಾಲೇಜಿನ ಗುದ್ದಲಿ ಪೂಜೆ ನಡೆದಂತಹ ಚಿತ್ರ, ಪ್ರಥಮ ಮಾನ್ಯತಾ ಮಂಡಳಿ ಭೇಟಿ ನೀಡಿದಂತಹ ಚಿತ್ರ ಆಗಿರಬಹುದು. 1991ರಲ್ಲಿ ಕೋಣಂದೂರಿನ ಶರಾವತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶಂಕುಸ್ಥಾಪನೆಯನ್ನ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮತ್ತು ಅಂದಿನ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಚಂದ್ರೇಗೌಡರು ನಡೆಸ್ತಾ ಇರತಕ್ಕಂತಹ ಅಪರೂಪದ ಚಿತ್ರಗಳು ನಾವು NESನ ಕ್ಯಾಲೆಂಡರ್ ಒಳಗೊಂಡಿದೆ. ಇದೆಲ್ಲದಕ್ಕೂ ಕೂಡ ಕಳಸಪ್ರಾಯವೆಂಬಂತೆ 1971ರಲ್ಲಿ NES ಸಂಸ್ಥೆಗೆ ರಾಷ್ಟ್ರಕವಿ ಕುವೆಂಪು ಅವರು ಭೇಟಿಯನ್ನು ನೀಡುತ್ತಾರೆ. ಭೇಟಿ ನೀಡಿ ಮಾನ್ಯ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಅಭಿನಂದನೆಯನ್ನ ಸ್ವೀಕರಿಸಿ ಅವರು ತೆರಳಿದ ನಂತರ ಅವರೊಂದು ಪತ್ರವನ್ನ ಬರೆದು ಕಳಿಸ್ತಾರೆ. ಆ ಪತ್ರದ ಮೊದಲ ಸಾಲುಗಳು ಹೀಗಿದೆ: ಈ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದು ನನಗೊಂದು ಪವಾಡ ಸಂದರ್ಶನ ಮಾಡಿದಂತಾಗಿದೆ ಅಂತ. ಏನು ಪತ್ರ ಇದೆ, ಆ ಪತ್ರದ ಸ್ಕ್ಯಾನ್ಡ್ ಕಾಪಿಯೊಂದಿಗೆ ಅವತ್ತಿನ ಸಂಸ್ಥೆಯ ಅಭಿನಂದನೆಯನ್ನು ಸ್ವೀಕರಿಸಿದ ಚಿತ್ರ NES ಸಂಸ್ಥೆಯ ಕ್ಯಾಲೆಂಡರ್ನಲ್ಲಿದೆ. ಅದರ ಜೊತೆಗೆ 1996ರಲ್ಲಿ ಸುವರ್ಣ ಮಹೋತ್ಸವ ಸಂಭ್ರಮದ ಚಿತ್ರ, ಕೋಣಂದೂರಿನ ಶಾಲೆಗೆ ಡಾಕ್ಟರ್ ಶಿವರಾಮ್ ಕಾರಂತರು ಹಾಗೂ ಭೇಟಿ ನೀಡಿದಂತಹ ಚಿತ್ರ, ಕಮಲಾನೇರು ಮಹಿಳಾ ಹಾಸ್ಟೆಲ್ ಕಟ್ಟಡದ ಉದ್ಘಾಟನೆ, ಈ ರೀತಿಯ ಅನೇಕ ಅಪರೂಪದ ಭಾವಚಿತ್ರಗಳನ್ನ ಒಳಗೊಂಡಿರ್ತಕ್ಕಂತಹ ನಮ್ಮ NES ಕ್ಯಾಲೆಂಡರ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳ್ತಾ ಇದೆ. ಕವಿ ಹೇಳೋ ಹಾಗೆ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅನ್ನುವಂತಹ ಮಾತಿನಂತೆ ಹಳೆಬೇರು ಹೊಸ ಚಿಗುರಿನೊಂದಿಗೆ ಅನೇಕ ನೆನಪಿನ ಗೊಂಚಲಿನೊಂದಿಗೆ ನಮ್ಮ NES ಸಂಸ್ಥೆಯ ಕ್ಯಾಲೆಂಡರ್ ಮತ್ತಷ್ಟು ಸೊಬಗನ್ನ ಪಡೆದಿದೆ. ದಯಮಾಡಿ ಮಾನ್ಯ ನ್ಯಾಯಮೂರ್ತಿಗಳಾದ ಕಾಜಿಯವರು NES ಸಂಸ್ಥೆಯ ನೂತನ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ.
ಸಹಕರಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಈಗ ನಮ್ಮ ತಂಡದ ಜೊತೆಯಲ್ಲಿ ಒಂದು ಭಾವಚಿತ್ರದ ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ದಯವಿಟ್ಟು ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಗಳಾಗಿ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀಮತಿ ಜೆ.ಎಂ. ಕಾಜಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅಮೂಲ್ಯ ನುಡಿಗಳನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗೆಯ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಅಮೃತ ಮಹೋತ್ಸವದ ಅಂಗವಾಗಿ ಉಪನ್ಯಾಸ ಮಾಲೆಯ 7ನೇ ಉಪನ್ಯಾಸ ನಡೆಸಿಕೊಡುತ್ತಿರುವ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ರೀಮತಿ ನಾಗರತ್ನ ಮೇಡಮ್ ರವರೇ, ಶ್ರೀಮಾನ್ NES ಸಂಸ್ಥೆ ಹಾಗೂ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಶ್ರೀಮಾನ್ GS ನಾರಾಯಣ್ ರವರೇ, ಉಪಾಧ್ಯಕ್ಷರಾದ CR ನಾಗರಾಜ್ ರವರೇ, ಕಾರ್ಯದರ್ಶಿ SN ನಾಗರಾಜ್ ರವರೇ, ಜಂಟಿ ಕಾರ್ಯದರ್ಶಿ ಡಾಕ್ಟರ್ P ನಾರಾಯಣ್ ರವರೇ, ಖಜಾಂಚಿ DS ರಮೇಶ್ ರವರೇ, ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡರವರೇ ಮತ್ತು ಉಳಿದ ನ್ಯಾಯಾಧೀಶರುಗಳೇ, ನ್ಯಾಷನಲ್ ಲಾ ಕಾಲೇಜಿನ ಪ್ರಾಂಶುಪಾಲರಾದ ಜಗದೀಶ್ ರವರೇ, ಉಪಾಧ್ಯಕ್ಷರೇ, ವಕೀಲ ಬಂಧುಗಳೇ, ಕಾನೂನು ಕಾಲೇಜಿನ ಹಿಂದಿನ ಮತ್ತು ಇಂದಿನ ವಿದ್ಯಾರ್ಥಿನಿಯರೇ, ಅಭಿಯೋಜನೆ ಇಲಾಖೆಯ ಎಲ್ಲ ಅಧಿಕಾರಿಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಬಂಧು ಮಿತ್ರರೇ ಮತ್ತು ನನ್ನ ಸಹಪಾಠಿಗಳೇ, ಮೊದಲನೆಯದಾಗಿ ಅಮೃತ ಮಹೋತ್ಸವದ ಈ ಸಂದರ್ಭಕ್ಕೆ ಎಲ್ಲರಿಗೂ ಅಭಿನಂದನೆಗಳು. ನನ್ನ ದಿವಂಗತ ತಂದೆಯವರು ಹಿರಿಯ ಸಹಾಯಕ ಅಭಿಯೋಜಕರಾಗಿ 6 ವರ್ಷಗಳ ಕಾಲ ಶಿವಮೊಗ್ಗದಲ್ಲಿ ಸೇವೆ ಸಲ್ಲಿಸಿದ್ದು, ಆ ಸಮಯದಲ್ಲಿ ನಾನು ಶಿವಮೊಗ್ಗೆಯ DVS ಸೈನ್ಸ್ ಕಾಲೇಜಿನಲ್ಲಿ BSc ಮತ್ತು ನ್ಯಾಷನಲ್ ಲಾ ಕಾಲೇಜಿನಲ್ಲಿ LLB ಮಾಡಿದ್ದೇನೆ. ನಂತರ ಏಪ್ರಿಲ್ 2015ರಿಂದ ಮೇ 2016ರವರೆಗೆ ಶಿವಮೊಗ್ಗದಲ್ಲಿ ಪ್ರಧಾನ ಜಿಲ್ಲಾ ನ್ಯಾಯಾಧೀಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಒಂದು ರೀತಿಯಲ್ಲಿ ನನಗೆ ತವರು ಮನೆಗೆ ಮರಳಿದಂತೆ ಅನಿಸ್ತಾ ಇದೆ.
ನಮ್ಮೆಲ್ಲರಿಗೂ ತಿಳಿದಿರುವಂತೆ ವಿದ್ಯಾರ್ಥಿಗಳ ಮೇಲೆ ಶಾಲೆಯ ಶಿಕ್ಷಕರು ಮತ್ತು ಕಾಲೇಜಿನ ಉಪನ್ಯಾಸಕರು ಬಹಳ ಪ್ರಭಾವವನ್ನು ಉಂಟು ಮಾಡ್ತಾರೆ. ನನಗೂ ಕೂಡ BSc ಆದ ನಂತರ MSc ಮಾಡಿ ಉಪನ್ಯಾಸಕಳಾಗಬೇಕು ಅಂತ ಹೇಳಿ ಬಹಳ ಇಷ್ಟ ಇತ್ತು. MSc ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗೆ ಅಪ್ಲೈ ಮಾಡಿದ್ದೆ. B.Ed ಮತ್ತು LLBಗೂ ಕೂಡ ಅಪ್ಲೈ ಮಾಡಿದ್ದೆ. ಮೊದಲಿಗೆ B.Ed ಸೀಟ್ ಸಿಕ್ತು, ಅದು ಕೂಡ ನ್ಯಾಷನಲ್ ಕಾಲೇಜ್. ಅಲ್ಲಿ ಅಡ್ಮಿಷನ್ ತಗೊಂಡ್ರೆ ಎಲ್ಲಿ ನನ್ನ MSc ಸಿಕ್ಕ ನಂತರ ಎಲ್ಲಿ ನನಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಡೋದಿಲ್ವೋ ಅಂದ್ಕೊಂಡು ಅಲ್ಲಿ ಪ್ರಿನ್ಸಿಪಾಲ್ ಅವ್ರ ಹತ್ರ ಹೋಗಿ ಕೊನೆ ದಿವಸ ಆಗುತ್ತೆ ಅಡ್ಮಿಷನ್ ಆಗುವಾಗ ಹೋಗ್ಬಿಟ್ಟು ಕೇಳಿದೆ, ನನಗೆ MSc ಸೀಟ್ ಸಿಕ್ಕರೆ ನೀವು ನನ್ನ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ವಾಪಸ್ ಕೊಡ್ತೀರಲ್ವಾ ಅಂಥೇಳಿ. ಅವರಿಗೆ ಭಾಳ ಸಿಟ್ಟು ಬಂತು. B.Ed ನಂತ ಒಂದು ಸೀಟನ್ನು ನೀನು ತಗೊಂಡು ನಾಳೆ ಬಿಟ್ಟು ಹೋದರೆ ಮೋರ್ ಡಿಸರ್ವಿಂಗ್ ಆಗಿರುವಂಥ ಒಬ್ಬ ಕ್ಯಾಂಡಿಡೇಟ್ಗೆ ಆ ಸೀಟ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ದೃಷ್ಟಿಕೋನದಿಂದಲೇ ಅವರು ನನಗೆ ಸ್ವಲ್ಪ ಸಿಟ್ಟು ಮಾಡಿದ್ರು. ನನಗೆ ಭಾಳ ಅಳು ಬಂದ್ಬಿಡ್ತು. ಯಾವತ್ತೂ ಯಾರೂ ನನ್ನ ಬೈದಿದ್ದಿಲ್ಲ. ನನ್ನ ಸ್ಕೂಲಲ್ಲಿ ಕಾಲೇಜಲ್ಲೂ ಕೂಡ ಐ ವಾಸ್ ಅ ವೆರಿ ಗುಡ್ ಸ್ಟೂಡೆಂಟ್. ಯಾರ ಹತ್ರನೂ ಬೈಸ್ಕೊಳ್ಳೋಂಥ ಕೆಲಸ ಮಾಡ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡಿದೆ, ಎದುರುಗಡೆನೆ ನಮ್ಮ ತಂದೆ ಆಫೀಸ್ ಇತ್ತು, ಸೀನಿಯರ್ APP ಇದ್ರು, ಅವರು ಅಲ್ಲಿ ಹೋಗ್ಬಿಟ್ಟು ಹೀಗೆ ನನಗೆ ಪ್ರಿನ್ಸಿಪಾಲ್ ಬೈದರು, ನಾನು ಅಡ್ಮಿಷನ್ ತಗೊಳ್ಳಲ್ಲ ಅಂತ ಹೇಳಿದೆ. ನಮ್ಮ ತಂದೆ ತುಂಬ ಅಡ್ವೈಸ್ ಮಾಡಿದ್ರು ನನಗೆ, ದೊಡ್ಡವರು ಬೈದ್ರೆ ಹಾಗೆಲ್ಲ ಬೇಜಾರು ಮಾಡ್ಕೊಳ್ಬಾರ್ದು, ಹೋಗು ನೀನು ಅಡ್ಮಿಷನ್ ತಗೋ ಅಂಥೇಳಿ. ನಾನು ಇಲ್ಲ, ಅಲ್ಲಿ ಹೋಗಿ ನನಗೇನಂದರೆ ನನ್ನ ಮನಸ್ಸಲ್ಲಿ ಎಲ್ಲೋ MScಗೆ ನನಗೆ ಸೀಟ್ ಸಿಗುತ್ತೆ ಅಂಥೇಳಿ ಒಂದೇನೋ ಕಾನ್ಫಿಡೆನ್ಸ್ ಇತ್ತು. ಆಮೇಲೆ ಅವತ್ತು ಅಡ್ಮಿಷನ್ ತಗೊಳ್ಳಿಲ್ಲ, ಮನೆಗೆ ಹೊರಟೋದೆ. ನಮ್ಮ ತಾಯಿಗೂ ಹೇಳಿದೆ, ಅವರು ಕೂಡ ಅಡ್ವೈಸ್ ಮಾಡಿದ್ರು, ಬಟ್ ಐ ಡಿಡ್ಂಟ್ ಅಗ್ರಿ. ಆಮೇಲೆ MScನಲ್ಲಿ ಸೀಟ್ ಸಿಗಲಿಲ್ಲ, ಫಿಸಿಕ್ಸು ಸಿಗಲಿಲ್ಲ, ಮ್ಯಾಥಮೆಟಿಕ್ಸು ಸಿಗಲಿಲ್ಲ. ಅವಾಗ ನಮ್ಮ ತಾಯಿ, ನೋಡು ನಿಮ್ಮ ತಂದೆದು ಅಜ್ಜಂದು, ನಮ್ಮ ಗ್ರ್ಯಾಂಡ್ ಫಾದರ್, ನಮ್ಮ ತಂದೆ ಕೂಡ ಅಡ್ವೊಕೇಟ್ ಆಗಿದ್ರು ಧಾರವಾಡದಲ್ಲಿ. 50 ವರ್ಷಕ್ಕೂ ಹೆಚ್ಚು ಕಾಲ ಪ್ರಾಕ್ಟೀಸ್ ಮಾಡಿದ್ರು ಅವರು. ನಿಮ್ಮ ಫ್ಯಾಮಿಲಿ ಪ್ರೊಫೆಷನ್ ಇದೆ, ಜಾಯಿನ್ ಆಗು ನೀನು LLBಗೆ, ಮಾರ್ನಿಂಗ್ ಕಾಲೇಜ್ ಇದೆ, ನೋಡ್ತಾ ಮುಗಿದು ಹೋಗುತ್ತೆ ಅಂತ ಹೇಳಿದರು. ದೆನ್ ಐ ಕೇಮ್ ಆ್ಯಂಡ್ ಜಾಯಿನ್ ಲಾ. ಇಟ್ ವಾಸ್ ಮೈ ಸೆಕೆಂಡ್ ಚಾಯ್ಸ್. ಬಟ್ ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಯಾವಾಗಲೂ ನನಗೆ ಜುಡಿಷಿಯಲ್ ಆಫೀಸರ್ ಆಗಬೇಕಂತಿತ್ತು. ಬಟ್ ನಾವು ಕಾಲೇಜಲ್ಲಿ ಓದುವಾಗ ನಮ್ಮ ಟೀಚರ್ಸ್, ಪ್ರೊಫೆಸರ್ಸ್ ನಮ್ಮನ್ನು ತುಂಬ ಇನ್ಸ್ಪೈರ್ ಮಾಡ್ತಾರೆ. ಆ ಒಂದು ಇದರಲ್ಲಿ ನಾನು ಉಪನ್ಯಾಸಕರಾಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಈ ನನ್ನ ಜೀವನದಲ್ಲಿ ನಡೆದ ಈ ಒಂದು ಸಣ್ಣ ಘಟನೆ ನನ್ನ ಒಂದು ಹೊಸ ತಿರುವನ್ನು ಕೊಟ್ಟು ನನಗೆ. ಆ ಸಮಯದಲ್ಲಿ B.Ed ಕಾಲೇಜಿನ ಪ್ರಿನ್ಸಿಪಾಲ್ರವ್ರು ಏನು ಸಿಟ್ಟು ಮಾಡಿದ್ರಲ್ಲ, ಅದು ನನಗೆ ಒಂದು ಆಶೀರ್ವಾದ ರೂಪದಲ್ಲಿ ಸಿಕ್ತು ಅಂತ ನಾನು ಇಲ್ಲಿವರೆಗೂ ಅಂದ್ಕೊಂಡಿದ್ದೇನೆ. ಈಗ ಕಾನೂನು ವಿದ್ಯಾರ್ಥಿಗಳಾದ ನಿಮಗೆ ಮುಖ್ಯವಾಗಿ ಹೇಳೋದೇನಂದ್ರೆ ಅಂತಂದರೆ, ಕಾನೂನು ಶಿಕ್ಷಣ ಎಲ್ಲ ಕಾಲದಲ್ಲೂ ಸಮಾಜದ ಸರಿಯಾದ ನಿರ್ವಹಣೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದಿದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೋತಿಲಾಲ್ ನೆಹರು, ಗಾಂಧೀಜಿ ಮತ್ತು ನೆಹರು ಅವರ ಸಮೇತ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಕೀಲರು ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬರ ಜೀವನದಲ್ಲಿ ಕಾನೂನು ಅನ್ನೋದು ಒಂದು ಹಾಸುಹೊಕ್ಕಾದಂತಹ ವಿಚಾರ. ನ್ಯಾಯಾಲಯದ ಅಧಿಕಾರಿಗಳಾಗಿ, ಅಂದರೆ ಆಫೀಸರ್ಸ್ ಆಫ್ ಕೋರ್ಟ್ ಆಗಿ, ನ್ಯಾಯವಾದಿಗಳು ನ್ಯಾಯಾಧೀಶರಷ್ಟೇ ಮಹತ್ವದ ಭಾಗಿತ್ವವನ್ನು ಹೊಂದಿದ್ದಾರೆ. ಅಂದರೆ ನೀವು ಫ್ಯೂಚರ್ ಅಡ್ವೊಕೇಟ್ಸ್ ಆಗ್ತಾ ಇದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಸಮಾಜದ ಸುವ್ಯವಸ್ಥೆಯಲ್ಲಿ ನ್ಯಾಯವಾದಿಗಳು ಬಹಳ ಪ್ರಮುಖ ಸ್ಥಾನವನ್ನು ಹೊಂದಿದ್ದಾರೆ. ಆದ್ದರಿಂದ ನೀವು ಬಹುಮುಖ್ಯವಾದ ಕಾರ್ಯ ನಿರ್ವಹಿಸಲಿಕ್ಕೆ ಸನ್ನದ್ಧರಾಗಬೇಕು. ಇನ್ನು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವ್ಯಕ್ತಿಯಾಗಿ ನಾನು ನಿಮಗೆ ಏನು ಅಡ್ವೈಸ್ ಮಾಡೋದು ಅಂತ, ಈ ಸಕ್ಸಸ್ ಅನ್ನೋದು ಒಂದೆರಡು ದಿನಗಳಲ್ಲಿ ಸಾಧಿಸುವಂತಹ ವಸ್ತುವಲ್ಲ. ಅದಕ್ಕೆ ಸತತವಾದ ಪ್ರಯತ್ನ ಬೇಕು, ಪರ್ಸಿವಿಯರೇಷನ್ ಅಂತಲ್ಲ ಅದು. ನಾನು ಲಾ ಡಿಗ್ರಿ ಪಡೆದ ನಂತರ 4 ವರ್ಷ ಪ್ರಾಕ್ಟೀಸ್ ಮಾಡಿದೆ. ಚೆನ್ನಾಗಿ ಓದಿ ಮೊದಲೇ ಪ್ರಯತ್ನದಲ್ಲಿ ನನಗೆ ಮುನ್ಸಿಫ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ 1993ರಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ಈಗ ಅದನ್ನು ಸಿವಿಲ್ ಜಡ್ಜ್ ಅಂತಾರೆ, ಮುನ್ಸಿಫ್ ವರ್ಡ್ ಇದೆಲ್ಲ ಅದನ್ನು.
ಅಂದರೆ ನಂತರ 28 ವರ್ಷಗಳ ಕಾಲ ನಾನು ನ್ಯಾಯಾಧೀಶಿಯಾಗಿ ಕರ್ತವ್ಯ ನಿರ್ವಹಿಸಿದ ನಂತರ ನನಗೆ ಹೈಕೋರ್ಟಿನ ನ್ಯಾಯಾಧೀಶಿಯಾಗಿ ಅಪಾಯಿಂಟ್ಮೆಂಟ್ ಆಯಿತು, ಎಲಿವೇಶನ್ ಆಯಿತು. ಅಂದರೆ ಒಟ್ಟು 32 ವರ್ಷಗಳ ಸತತ ಪ್ರಯತ್ನದ ನಂತರ ನನಗೆ ಇದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ನೀವು ಡೈರೆಕ್ಟ್ ಡಿಸ್ಟ್ರಿಕ್ಟ್ ಜಡ್ಜ್ ಆದರೆ ಅಥವಾ ಡೈರೆಕ್ಟ್ ಹೈಕೋರ್ಟ್ ಜಡ್ಜ್ ಮೇಡಮ್ ಅವರು ಆದಂಗೆ ಆದರೆ ಸ್ವಲ್ಪ ಕಡಿಮೆ ಸಮಯದಲ್ಲಿ ಈ ಸ್ಥಾನವನ್ನು ಅಲಂಕರಿಸಬಹುದು. ಆದರೆ ಅವರು ಉಳಿದ ಹೆಚ್ಚಿನ ಸಮಯವನ್ನು ವಕೀಲರಾಗಿ ಸಾಧನೆ ಮಾಡಿರ್ತಾರೆ. ಈ ರೀತಿ ಯಾವುದೇ ಒಂದು ಸ್ಥಾನವನ್ನು ಪಡೆಯಲಿಕ್ಕೆ ಅತ್ಯಂತ ಹೆಚ್ಚು ಶ್ರಮವನ್ನು ವಹಿಸಬೇಕಾಗುತ್ತೆ. ಇದು ಒಂದು ಮ್ಯಾಜಿಕ್ ರೀತಿಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಒನ್ ಡೇ ಅಂತ ಹೇಳ್ತಾರಲ್ಲ, ಅದು ನೀವೆಲ್ಲರೂ ಕೇಳಿರ್ಬೋದು ಈಗ ಅದೇ ಮಾತನ್ನ. ನೀವು ನ್ಯಾಯಾಧೀಶರಾಗದೇ ಇರಬಹುದು ಅಥವಾ ನ್ಯಾಯಾಧೀಶರಾಗಬಹುದು ಅಥವಾ ಒಬ್ಬ ಸಕ್ಸಸ್ಫುಲ್ ಲಾಯರ್ ಆಗಿ ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಬಹುದು. ನ್ಯಾಯವಾದಿಯಾಗಿ ಸಾಧನೆ ಮಾಡುವುದೆಂದರೆ ಬರೀ ಹಣ ಮಾಡೋದಷ್ಟೇ ಅಲ್ಲ. ನಮಗೆ ಒಬ್ಬ ಸಕ್ಸಸ್ಫುಲ್ ವಕೀಲರನ್ನ ನೋಡಿದಾಗ ಅವರು ಎಷ್ಟು ದುಡ್ಡು ಮಾಡಿದ್ದಾರೆ, ಎಷ್ಟು ಫೀಸ್ ತಗೊಳ್ತಾರೆ, ಎಷ್ಟು ಭವ್ಯವಾದ ಮನೆ ಕಟ್ಟಿಸಿದ್ದಾರೆ, ಎಂತಹ ದೊಡ್ಡ ಕಾರ್ನಲ್ಲಿ ಓಡಾಡ್ತಾರೆ ಅನ್ನೋದು ಮಾತ್ರ ಎದುರಿಗೆ ಕಾಣುತ್ತೆ. ಆದರೆ ಅದನ್ನು ಪಡೀಲಿಕ್ಕೆ ಅವ್ರು ಏನು ಸಾಧನೆ ಮಾಡಿದ್ದಾರೆ, ಏನು ಪ್ರಯತ್ನ ಮಾಡಿದ್ದಾರೆ ಅನ್ನೋದು ನೋಡ್ಲಿಕ್ಕೆ ಕಂಡು ಬರಲ್ಲ. ನಾನು ಈಗಾಗಲೇ ಹೇಳುವಂತೆ ಇದನ್ನೆಲ್ಲ ಸಾಧನೆ ಮಾಡಲಿಕ್ಕೆ ಸತತ ಪ್ರಯತ್ನ, ಓದು, ಸರಿಯಾದ ಮಾರ್ಗದಲ್ಲಿ ನಡೆಯುವುದು ಬಹಳ ಮುಖ್ಯ. ಹಣವನ್ನು ಯಾರು ಬೇಕಿದ್ರೂ ಮಾಡಬಹುದು, ಆದರೆ ದಿನದ ಕೊನೆಯಲ್ಲಿ ಅಟ್ ದಿ ಎಂಡ್ ಆಫ್ ದ ಡೇ ನಾವು ಅದನ್ನು ಹೇಗೆ ಸಂಪಾದಿಸಿದ್ವು ಅದೊಂದು ಬಹಳ ಮುಖ್ಯವಾಗುತ್ತೆ. ಇದರ ಬಗ್ಗೆ ನಾವು ಬೇರೆ ಯಾರು ಹೇಳ್ತಾ ಇದ್ರೂ ಕೂಡ ನಮ್ಮ ಕಾನ್ಷಿಯನ್ಸ್ ನಮಗೆ ಪ್ರಿಕ್ ಆಗದೇ ಇರೋ ಹಾಗೆ ನಮ್ಮ ಕಾನ್ಷಿಯನ್ಸ್ ಒಪ್ಪೋ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ. ಈಗಿನ ಸಮಾಜದಲ್ಲಿ ಅಂದರೆ ಕೊಳ್ಳು ಬಾಕುತನ ಅಂದರೆ ಕನ್ಸ್ಯೂಮರಿಸಮ್ ಏನಿದೆಯಲ್ಲ, ಮಕ್ಕಳಿಗೆಲ್ಲ ಹೊಸ ಕೊಂಡ್ಕೊಳ್ಳೋದೇ ಒಂದು ಸಕ್ಸಸ್ನ ಒಂದು ಮಾರ್ಗ ಅಂತ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ, ಅದನ್ನ ಪ್ರೊಜೆಕ್ಟ್ ಮಾಡ್ತಾರೆ. ಸಾಧನೆ ಎನ್ನುವುದು ನಾವು ಯಾವ ರೀತಿಯಲ್ಲಿ ಬಟ್ಟೆ ತೊಡುತ್ತೇವೆ, ಎಂತಹ ವಾಹನದಲ್ಲಿ ಓಡಾಡ್ತೇವೆ, ಎಂತಹ ಮೊಬೈಲನ್ನು ಉಪಯೋಗಿಸ್ತೇವೆ ಇದರ ಮೇಲೆ ಡಿಪೆಂಡ್ ಆಗಿಲ್ಲ, ಆಗಬಾರದು. ನಮ್ಮಿಂದ ಸಮಾಜಕ್ಕೆ ಯಾವ ರೀತಿಯ ಉಪಯೋಗ ಆಗುತ್ತದೆ ಅನ್ನೋದು ಬಹುಮುಖ್ಯವಾದ ವಿಚಾರ. ಇನ್ನು ಮುಂದೆ ಹೇಳ್ಬೇಕಂದ್ರೆ, ನಾವು ಯಾವುದೇ ಕೆಲಸವನ್ನು ಮಾಡಲಿ, ಅದು ಎಂಥ ಕೆಲಸ ಅದು ಬಹಳ ಸಣ್ಣ ಕೆಲಸ ಇರ್ಬೋದು ಅಥವಾ ಬಹಳ ದೊಡ್ಡ ಕೆಲಸ ಇರ್ಬೋದು, ಅದನ್ನ ಯಾವ ರೀತಿಯಲ್ಲಿ ನಾವು ಮಾಡ್ತೇವೆ ಅನ್ನೋದು ಬಹಳ ಮುಖ್ಯ. ಒಂದು ತುಂಬ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಮ್ಮ ತಂದೆ ಕೋರ್ಟಿಂದ ವಾಪಸ್ ಮನೆಗೆ ಬಂದಾಗ ಅವರು ಚಪ್ಪಲಿ ತೆಗೆದು ಒಂದು 4 ಹೆಜ್ಜೆ ನಡೆದ ಮೇಲೆ ಹೇಳ್ತಾ ಇದ್ರು, ಇವತ್ತು ನೀನು ಕಸ ಗುಡಿಸಿದೀಯಾ, ಮನೆ ಒರೆಸ್ದ ಹಾಗೆ ಕ್ಲೀನ್ ಆಗಿದೆ ನೋಡು ಅಂತ ಹೇಳೋರು. ಅಂದರೆ ನಾವು ಮಾಡೋ ಕೆಲಸದಲ್ಲಿ ನಮ್ಮ ಅಚ್ಚುಕಟ್ಟುತನ, ಅದು ನಮ್ಮ ಸಾಧನೆಯನ್ನು ಬಿಂಬಿಸಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ತುಂಬ ನಾನು ಮೋಸ್ಟ್ಲಿ ಸ್ಟೂಡೆಂಟ್ ಇರುವಾಗ ಓದಿದ್ದೆ ಅನ್ಸುತ್ತೆ, ಎಲ್ಲೋ ಬರೆದಿಟ್ಟಿದ್ದು, ಅದು ನನಗೆ ಇದು ಸಿಗ್ತಾ ಇಲ್ಲ. ಅದು ಇಟ್ ವಾಸ್ ಅ ಡೌರಿ ಡೆತ್ ಕೇಸ್. ಅದರಲ್ಲಿ ಹೆಣ್ಮಗಳು, ಅವಳು 7-8 ಮಂತ್ ಪ್ರೆಗ್ನೆಂಟು, ಅವಳನ್ನು ಮೊದಲು ಸ್ಟ್ರ್ಯಾಂಗಲ್ ಮಾಡಿ ಆಮೇಲೆ ಸುಟ್ಟಾಕಿರ್ತಾರೆ. ಆ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಡಾಕ್ಟರ್ ತುಂಬ ಮೆಟಿಕ್ಯುಲಸ್ ಆಗಿ ರಿಪೋರ್ಟ್ ಬರೆದಿರ್ತಾರೆ. ಅವರನ್ನು ಬಹಳ ಎಕ್ಸ್ಟೆನ್ಸಿವ್ ಆಗಿ ಕ್ರಾಸ್ ಎಕ್ಸಾಮಿನ್ ಮಾಡಿರ್ತಾರೆ. ಆವಾಗ ಸುಪ್ರೀಂ ಕೋರ್ಟಲ್ಲಿ ಅಬ್ಸರ್ವೇಷನ್ ಮಾಡ್ತಾರೆ. ಈ ಹಂತದಲ್ಲಿ ಆ ಡಾಕ್ಟರ್ ನಮ್ಮ ಮುಂದೆ ಬಂದು ತಾನು ಏನು ಮಾಡಿದ್ದೇನೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಪ್ರಮೇಯ ಬರಲ್ಲ. ಆದರೆ ಅವರು ಮಾಡಿರುವಂತಹ ಕೆಲಸ ಇದೆಯಲ್ಲ, ದಟ್ ಈಸ್ ಸ್ಪೀಕಿಂಗ್. ಅವರು ಅದನ್ನು ಎವಿಡೆನ್ಸಲ್ಲಿ ಹೇಳ್ತಾರೆ. ಒಂದು ವೇಳೆ ಆ ಹೆಣ್ಮಗಳು ಅಂದರೆ ಇಟ್ ವಾಸ್ ಅ ಸೂಸೈಡ್ ಅಂತ ಪ್ರೊಜೆಕ್ಟ್ ಮಾಡಿರ್ತಾರೆ. ಒಂದು ವೇಳೆ ಆ ಹೆಣ್ಮಗಳು ಜೀವಂತವಾಗಿರುವಾಗ ಸುಟ್ಟಿದ್ರೆ ಆಕೆಯ ಬಾಡಿನಲ್ಲಿ ಯಾವ ರೀತಿ ಚೇಂಜಸ್ ಇರ್ತಿತ್ತು, ಯಾವ ರೀತಿ ಅವಳ ಡಿಫೆನ್ಸ್ ಮೆಕ್ಯಾನಿಸಮ್ ವರ್ಕ್ ಮಾಡ್ತಾ ಇತ್ತು, ಆ ಎಲ್ಲ ವಿಚಾರಗಳು ಕಂಡು ಬರ್ತಾ ಇಲ್ಲ. ಆದ್ದರಿಂದ ಐ ಹ್ಯಾವ್ ಕಮ್ ಟು ಎ ಕನ್ಕ್ಲೂಷನ್ ದಟ್ ಇಟ್ ಈಸ್ ಅ
ಪೋಸ್ಟ್ ಮಾರ್ಟಮ್ ಬರ್ನ್ ಇಂಜುರೀಸ್ ಅಂತ ಹೇಳ್ತಾರೆ ಅವರು. ಹಾಗೆ ನಮ್ಮ ಕೆಲಸ ನಮ್ಮ ಪರವಾಗಿ ಮಾತಾಡಬೇಕು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಕಸಬ್ ಕೇಸಲ್ಲಿ ಒಬ್ಬ ಲೇಡಿ ಮ್ಯಾಜಿಸ್ಟ್ರೇಟ್ ಅವರು ಅವರ ಕನ್ಫೆಷನ್ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿರ್ತಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆ ಪ್ರಕರಣದಲ್ಲಿ 10 ಜನ ಆರೋಪಿಗಳಿರ್ತಾರೆ. ಅವರಲ್ಲಿ 9 ಜನ ಸತ್ತೋಗಿರ್ತಾರೆ, ಒಬ್ಬ ಮಾತ್ರ ಉಳ್ಕೊಂಡಿರ್ತಾನೆ. ಸುಮಾರು 150ಕ್ಕೂ ಹೆಚ್ಚು ಜನ ಅದರಲ್ಲಿ ಸತ್ತೋಗಿರ್ತಾರೆ, ಮರ್ಡರ್. ಅಂಥ ಒಂದು ಗ್ರೇವ್ ಚಾರ್ಜ್ ಇರುತ್ತೆ. ಆ್ಯಂಡ್ ದಿ ಎಂಟೈರ್ ಕಂಟ್ರಿ ವಾಸ್ ಇನ್ ಅ ಚಾರ್ಜ್ ಅಟ್ಮಾಸ್ಫಿಯರ್. ಅಂಥ ಒಂದು ಪ್ರಸಂಗದಲ್ಲಿ ಮ್ಯಾಜಿಸ್ಟ್ರೇಟ್ ಅಂತಂದರೆ ನಮ್ಮ ಜುಡಿಷಿಯರಿಯ ಅತ್ಯಂತ ಪ್ರಾರಂಭಿಕ ಹಂತದಲ್ಲಿರುವಂತಹ ಒಬ್ಬ ಆಫೀಸರ್. ಒಬ್ಬ ಆರೋಪಿಯ ಕನ್ಫೆಷನ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕು ಅಂತಂದರೆ ಬಹಳಷ್ಟು ಪ್ರಿಕಾಷನರಿ ಮೆಷರ್ಸನ್ನು ತಗೊಳ್ಬೇಕಾಗುತ್ತೆ. ಆ ಅಕ್ಯೂಸ್ಗೆ ಯಾರಾದರೂ ಆಮಿಷ ತೋರಿಸಿದಾರಾ, ನೀನು ಇದನ್ನು ಮಾಡೋದ್ರಿಂದ ನಿನಗೆ ಸ್ವಲ್ಪ ಪನಿಷ್ಮೆಂಟ್ ಕಡಿಮೆ ಆಗ್ಬೋದು ಅಂತ ಹೇಳಿದಾರಾ, ಅಥವಾ ಯಾವ ಕಾರಣಕ್ಕಾಗಿ ಅವನು ಆ ರೀತಿ ಕೊಡ್ತಿದ್ದಾನೆ, ಅವನು ಅಂತಹ ಕನ್ಫೆಷನ್ನ ಕೊಡುವಂಥ ಮಾನಸಿಕ ಸ್ಥಿತಿನಲ್ಲಿ ಇದಾನ ಇಲ್ವಾ ಅಂತ ಹೇಳಿಬಿಟ್ಟು, ಮತ್ತು ನೀನು ಇಂತಹ ಕನ್ಫೆಷನನ್ನು ಕೊಡೋ ಅವಶ್ಯಕತೆ ಇಲ್ಲ, ಈ ರೀತಿ ಕೊಟ್ಟಾಗ ಅದನ್ನು ನಿನ್ನ ವಿರುದ್ಧವಾಗಿ ಉಪಯೋಗಿಸುವಂತಹ ಚಾನ್ಸ್ ಇರುತ್ತೆ, ಅದರಿಂದ ನಿನಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಮನದಟ್ಟು ಮಾಡಬೇಕಾಗುತ್ತೆ, ಮತ್ತು ಅವನಿಗೆ ರಿಫ್ಲೆಕ್ಟ್ ಮಾಡಲಿಕ್ಕೆ ಮತ್ತೆ ಇನ್ನೊಂದು ಸಲ ಅದನ್ನು ಪುನಃ ನೀನು ಯೋಚನೆ ಮಾಡು ಅಂತ ಹೇಳಿಬಿಟ್ಟು 48 ಗಂಟೆಗಳ ಕಾಲ ಅವನಿಗೆ ಸಮಯ ಕೊಡಬೇಕಾಗತ್ತೆ. ಅವನನ್ನು ವಾಪಸ್ ರಿಮಾಂಡ್ ಮಾಡಿದಾಗ ಪೊಲೀಸ್ ಕಸ್ಟಡಿ ಕೊಡೋ ಹಾಗಿಲ್ಲ, ಅವನನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಬೇಕು. ಅಂದರೆ ಮತ್ತೆ ಪೊಲೀಸರು ಅವ್ರ ಮೇಲೆ ಒತ್ತಡ ತರಬಾರ್ದು. ಎಲ್ಲ ಪ್ರಿಕಾಷನ್ಸನ್ನು ತಗೊಂಡು ನಂತರ ಅದನ್ನು ರೆಕಾರ್ಡ್ ಮಾಡ್ತಾ ಹೋಗಬೇಕು. ಆ ರೆಕಾರ್ಡ್ ಮಾಡಿದಾಗಲೂ ಕೂಡ ಎಲ್ಲೂ ಕೂಡ ಒನ್ ಶುಡ್ ನಾಟ್ ಫೀಲ್ ದಟ್ ಇವರು ಮ್ಯಾಜಿಸ್ಟ್ರೇಟ್ ಏನಾದರೂ ತಮ್ಮ ಕಡೆಯಿಂದ ಏನಾದರೂ ಒಂದು ಇದನ್ನು ಪುಷ್ ಮಾಡಲಿಕ್ಕೆ ನೋಡಿದಾರಾ ಅಂಥೇಳಿ. ಅವರ ಕನ್ಫೆಷನನ್ನು ಎಕ್ಸಾಮಿನ್ ಮಾಡ್ತಾ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ತಾರೆ, ದ ಮ್ಯಾಜಿಸ್ಟ್ರೇಟ್ ಹ್ಯಾಸ್ ಡನ್ ಎ ವೆರಿ ಟ್ರಮೆಂಡಸ್ ಜಾಬ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಜಸ್ಟ್ ಅವನನ್ನು ಹೇಳ್ತಾ ಹೋಗ್ಲಿಕ್ಕೆ ಬಿಟ್ಟಿದ್ದಾರೆ. ಶಿ ನೆವರ್ ಪ್ರಾಂಪ್ಟೆಡ್ ಹಿಮ್. ಒಂದು ಹಂತದಲ್ಲಿ ಅವನು ಹೇಳ್ತಾನೆ, ಅವ್ರು ಯಾವ ಥರ ಗನ್ ಯೂಸ್ ಮಾಡಿದ್ರಿ ಅಂತಂದರೆ ಕಲಾಶ್ನಿಕೋವ್ ಅಂತ ಹೇಳ್ತಾನೆ ಅವನು. ಆವಾಗ ಅವರು ಕೇಳ್ತಾರೆ, ದಟ್ ಮ್ಯಾಜಿಸ್ಟ್ರೇಟ್ ಆಸ್ಕ್ ಹಿಮ್ ವಾಟ್ ಈಸ್ ದಟ್, ವಾಟ್ ಯು ಮೀನ್ ಬೈ ಕಲಾಶ್ನಿಕೋವ್ ಅಂತ ಹೇಳ್ಬಿಟ್ಟು. ಅವಾಗ ಹೇಳ್ತಾರೆ AK-47 ರೈಫಲ್ ಅಂತ ಹೇಳಿ. ನಾವು ಅದನ್ನು ಇಂಡಿಯಾದಲ್ಲಿ AK-47 ಅಂತ ಹೇಳ್ತೇವೆ. ಅದರ ಲಾಂಗ್ ಫಾರ್ಮ್ ಆಟೋಮ್ಯಾಟಿಕ್ ಕಲಾಶ್ನಿಕೋವ್ 47 ಅಂತ. ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ಒಬ್ಬ ಮ್ಯಾಜಿಸ್ಟ್ರೇಟ್ ನನಗೆ ಈ ವರ್ಡ್ನ ಅರ್ಥ ಗೊತ್ತಿಲ್ಲ ಅಂತ, ಶಿ ನೆವರ್ ಫೆಲ್ಟ್, ನನಗೇನೋ ಇದು ಗೊತ್ತಿಲ್ವಲ್ಲ ಅಂತ ಎಲ್ಲಿ ತಿಳ್ಕೊಂಡ್ಬಿಡ್ತಾರೋ ಅಂತ. ಹಾಗಂದ್ರೆ ಏನು ಅಂತ ಪ್ರಶ್ನೆ ಕೇಳಿ ಅವರು ಹೇಳೋದನ್ನ ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ಆ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಎಲ್ಲ ಎವಿಡೆನ್ಸನ್ನ ರೀಅಪ್ರಿಷಿಯೇಟ್ ಮಾಡಿ ತಗೊಂಡಿರುವಂತಹ ಇದು ಸರಿಯಾದ ರೀತಿಯಲ್ಲಿ ತೀರ್ಪು ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಅಪ್ಹೋಲ್ಡ್ ಮಾಡಿದ್ದಾರೆ. ಅಲ್ಲಿ ಕೂಡ ಒಬ್ಬ ಯಂಗ್ ಮ್ಯಾಜಿಸ್ಟ್ರೇಟ್ ಅವರು ಮಾಡಿರುವಂಥ ಕೆಲಸನ ಆ ಕೆಲಸ ಅಲ್ಲಿ ಅವರಿಗಾಗಿ ಮಾತನಾಡ್ತು. ಆ ರೀತಿ ನಾವು ಕೂಡ ನಾವು ಏನು ಮಾಡಿದರೂ ಕೂಡ ನಮ್ಮ ಕೆಲಸ ನಮ್ಮ ಪರವಾಗಿ ಮಾತಾಡಬೇಕು, ಮತ್ತು ಅದು ಕಾಲಾತೀತವಾಗಿರಬೇಕು. ಇವತ್ತಿನ ಸಂದರ್ಭಕ್ಕೆ ತಕ್ಕನಾಗಿ ನಾನು ಏನೋ ಮಾಡಿಬಿಟ್ಟೆ ಮುಗಿದೋಯ್ತು ಅಲ್ಲ. ವಾಟ್ ಎವರ್ ವಿ ಡೂ ಇಟ್ ಇಸ್ ಹಿಸ್ಟ್ರಿ, ಅದು ರೆಕಾರ್ಡ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಮುಂದೆ ಏನು ಹೇಳೋದಾದರೆ, ನಾವು ಈ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಅಂಗವಾಗಿ ಈ ಸಮಾಜದ ಒಬ್ಬ ಜವಾಬ್ದಾರಿಯಾಗಿದ್ದೇವೆ. ನನಗೆ ಇದರಿಂದ ಈ ಸಮಾಜದಿಂದ ನನಗೆ ತಗೊಳ್ಳೋದೇನಿಲ್ಲ, ಕೊಡೋದೇನೂ ಇಲ್ಲ, ನಾನು ಏನು ಬೇಕಾದರೂ ಮಾಡ್ತೇನೆ ಅಂತ ಅಂದ್ಕೊಂಡ್ರೆ ಅದು ತಪ್ಪದು. ಸಮಾಜದ ಅವಿಭಾಜ್ಯ ಅಂಗವಾದ ನಾವು ಏನು ಮಾಡಿದರೂ ಅದು ಒಳ್ಳೆಯದಾಗಿರ್ಬೋದು, ಅದು ಕೆಟ್ಟದ್ದಾಗಿರ್ಬೋದು, ಅದರ ಪರಿಣಾಮ ಸಮಾಜದ ಮೇಲೆ ಹಾಗೆ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಆದ್ದರಿಂದ ನಮ್ಮ ನಡೆ ನುಡಿ ಯಾವಾಗಲೂ ಕೂಡ ಮಾದರಿಯಾಗಿರಬೇಕು. ಮುಂದಿನ ಒಂದು ವಿಚಾರ ಹೇಳಬೇಕಂತಂದರೆ, ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಅನ್ನೋದು ಬಹಳ
ಅವಶ್ಯಕವಾಗಿರುವಂತಹ ಒಂದು ವರ್ಚು ಇದು. ಮನುಷ್ಯನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇದ್ರೆ ನಾವು ಏನೇ ಸಾಧನೆ ಮಾಡಿದರೂ ಕೂಡ ಅದರಿಂದ ಉಪಯೋಗ ಇಲ್ಲ. ಅದೇ ರೀತಿ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ ಕೂಡ ಒಂದು ಬಹಳವಾದಂತಹ ಮುಖ್ಯವಾದಂತಹ ವರ್ಚು. ನಾವು ಯಾರಿಂದಾದರೂ ಒಂದು ಸಹಾಯ ಪಡ್ಕೊಂಡಾಗ ಕೃತಜ್ಞತೆ ಸಲ್ಲಿಸಬೇಕು. ಆದ್ದರಿಂದ ಸಹಾಯ ಮಾಡಿದವರಿಗಿಂತ ಸಹಾಯ ಪಡೆದವರಿಗೆ ಬಹಳ ಒಳ್ಳೆಯದಾಗುತ್ತೆ. ನಾವು ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ನೀವೆಲ್ಲರೂ ಅಬ್ಸರ್ವ್ ಮಾಡಿರಬಹುದು, ಒಂದು ಭಗವಂತನಿಗೆ ನಮಗೆ ತಂಪಾದ ನೆರಳಿನಲ್ಲಿ ಕೂಡಿಸ್ಬಿಟ್ಟು ನನಗೆ ಊಟ ಕೊಟ್ಟಿದ್ಯಪ್ಪ, ಅದು ಬಹಳ ಧನ್ಯವಾದಗಳು ಅಂತ ಹೇಳಬೇಕು, ನಾವು ಅನ್ಕೋಬೇಕು. ಅದರಿಂದ ಭಗವಂತನಿಗೇನಾಗಲ್ಲ, ಆದರೆ ನಮಗೆ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಬಹಳ ಅಂತ ಒಳ್ಳೆಯ ಫೀಲಿಂಗ್ ಬರುತ್ತೆ. ಅದೇ ರೀತಿ ನಾವು ಯಾರಿಂದಾದರೂ ಉಪಕಾರವನ್ನು ಪಡ್ಕೊಂಡಾಗ ಒಂದು ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಆಮೇಲೆ ಪಡೆದುಕೊಳ್ಳೋದಕ್ಕಿಂತ ಕೊಡುವುದರಲ್ಲಿ ಹೆಚ್ಚು ಸಂತೋಷ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೆಗ್ಡೆ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಒಂದು ಸೈಂಟಿಫಿಕಲಿ ಇಟ್ ಇಸ್ ಪ್ರೂವ್ಡ್ ಅಂತ ಹೇಳ್ಬಿಟ್ಟು ಕೊಡುವುದರಲ್ಲಿ ಹೆಚ್ಚು ಸಂತೋಷ ಇದೆ. ಇದು ಕೂಡ ಎಲ್ರಿಗೂ ಸ್ವಂತದ ಅನುಭವನೂ ಆಗಿರಬಹುದು. ಈ ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಉಳಿದವರಿಗೆ ಬೇಕಾಗಿರುವ ವ್ಯಕ್ತಿಯಾಗಿ ಜೀವಿಸುವುದು ಬಹಳ ಮುಖ್ಯ. ಅದೇ ರೀತಿ ಒಗ್ಗಟ್ಟಿನಲ್ಲಿ ಬಲ ಇದೆ. ಈ ಸಮಾಜದಲ್ಲಿರುವ ನಾವೆಲ್ಲರೂ ಒಂದಾಗಿ ಸಾಧನೆ ಮಾಡಿದಾಗಲೇ ಅಂತಹ ಸಾಧನೆಗೆ ಮಹತ್ವ. ನಮ್ಮ ದೇಶ ಒಂದು ದೊಡ್ಡ ಕುಟುಂಬದ ಹಾಗೆ, ಕುಟುಂಬದ ಪ್ರತಿಯೊಬ್ಬರು ಸದಸ್ಯರು ಸಕ್ಸಸ್ಫುಲ್ ಆದಾಗ ಮಾತ್ರ ಪೂರ್ತಿ ಕುಟುಂಬ ಸಕ್ಸಸ್ಫುಲ್ ಆಗುತ್ತೆ. ಶಾಲೆಯ ಪ್ರತಿಯೊಬ್ಬ ಸ್ಟೂಡೆಂಟ್ ಪಾಸ್ ಆದಾಗ ಮಾತ್ರ ಶಾಲೆಗೆ 100% ರಿಸಲ್ಟ್ ಬರುತ್ತಲ್ಲ, ಆ ರೀತಿ ವಿದ್ಯಾರ್ಥಿಗಳಾಗಿ ನಿಮಗೆ ಬಹಳ ಮುಖ್ಯವಾದದ್ದು ಓದು. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ಬಿಟ್ಟು ಹೇಳೋದನ್ನು ಕೇಳಿರ್ಬೋದು. ಇದೇನಪ್ಪ ನಮಗೆ ಏನು ಕಷ್ಟ ಚಿಂತೆ ಇರಲ್ವಾ ಅಂತ ಅನ್ಕೋಬೋದು ನೀವು. ಆದರೆ ಈ ಹಂತದಲ್ಲಿ ನಿಮಗೆ ಓದೋದು ಬಿಟ್ಟರೆ ಬೇರೆ ಚಿಂತೆ ಇರಲ್ಲ. ನಿಮಗೆ ಓದು ಮುಗಿಸಿದ್ಮೇಲೆ ಗೊತ್ತಾಗುತ್ತೆ ಇನ್ನು ಏನೇನು ಚಿಂತೆಗಳಿವೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ನೀವು ಈ ಒಂದು ಒಳ್ಳೆ ಸುಸಂದರ್ಭವನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಓದಿ, ಎಷ್ಟು ಸಾಧ್ಯವೋ ಅಷ್ಟು ಜ್ಞಾನಾರ್ಜನೆಯನ್ನು ಮಾಡಿ ಮುಂದಿನ ನಿಮ್ಮ ಜೀವನದಲ್ಲಿ ಬಹಳ ಸಹಾಯ ಆಗುತ್ತೆ ಇದು. ಆಸ್ ಅ ಲಾ ಸ್ಟೂಡೆಂಟ್ಸ್ ನೀವು ರಿಪೋರ್ಟೆಡ್ ಜಡ್ಜ್ಮೆಂಟ್ಸನ್ನು ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಈವನ್ ನ್ಯೂಸ್ ಪೇಪರ್ ಮ್ಯಾಗಝಿನ್ಗಳನ್ನು ಓದೋದು, ಉನ್ನತ ವ್ಯಕ್ತಿಗಳ ಜೀವನ ಚರಿತ್ರೆ ಓದೋದು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನುಭಾವರ ಜೀವನ ಚರಿತ್ರೆ, ಇವುಗಳನ್ನೆಲ್ಲ ಓದೋದ್ರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಸಾಧಿಸುವುದು ಇನ್ನೂ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ. ಕೊನೆಯದಾಗಿ ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿನಿಯಾದ ನನ್ನನ್ನು ಅಭಿಮಾನದಿಂದ ಕರೆದು ನಿಮ್ಮ ಪ್ರೀತ್ಯಾದರಗಳನ್ನು ಉಣಬಡಿಸಿದ್ದೀರಾ. ನನಗೆ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತು ತಾಳ್ಮೆಯಿಂದ ನನ್ನ ಮಾತನ್ನು ಕೇಳಿಕೊಂಡಿದ್ದೀರಾ, ಅದಕ್ಕೆ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. Advocacy is a noble profession. ಹಾಗಾಗಿ ಯುವ ವಕೀಲರಿಗೆ ಸಾಧನೆಗೆ ಏನೆಲ್ಲ ಅವಶ್ಯಕತೆ ಇದೆ, ಸತತ ಪರಿಶ್ರಮದ ಅವಶ್ಯಕತೆ ಏನು, ಸೊ ಎಲ್ಲ ವಿಚಾರಗಳನ್ನು ಸರಳವಾಗಿ ಮನಮುಟ್ಟುವಂತೆ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನ ನೀಡಿರ್ತಾರೆ. ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸೊ ಇವರು ಹೇಳಿದಲ್ಲಿ ಒಂದು ಲೈನ್ ನಾವು ಹೇಳ್ಬೋದಿಲ್ಲ, ಡೋಂಟ್ ಸೀ ದ ಚೇಂಜಸ್ ಎವ್ರಿ ಡೇ, ರಾದರ್ ಟ್ರೈ ಟು ಮೇಕ್ ಚೇಂಜಸ್ ಅಂತ. ಇದರಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. A leader is one who knows the way, shows the way and goes the way. ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಘನ ನೇತೃತ್ವ ವಹಿಸಿರ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಶ್ರೀ GS ನಾರಾಯಣ ರಾವ್ ಇವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಕಾರ್ಯಕ್ರಮದ ನಂತರ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ CBI ರಾಷ್ಟ್ರೀಯ ಕಾನೂನು ಕಾಲೇಜಿನ ಆವರಣದಲ್ಲಿ ಭೋಜನ ವ್ಯವಸ್ಥೆ ಇರುತ್ತೆ. ದಯಮಾಡಿ ಎಲ್ಲರೂ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ.
ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅಮೃತ ವರ್ಷದ ಉಪನ್ಯಾಸ ಮಾಲಿಕೆಯ ಅಂತಿಮ ಘಟ್ಟಕ್ಕೆ ನಾವು ಇವತ್ತಿನ ಈ ಸಮಾರಂಭದಲ್ಲಿ ಬಂದಿದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ದಿವಸದ ಮುಖ್ಯ ನ್ಯಾಯಮೂರ್ತಿಗಳು, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಇವತ್ತು ಅರ್ಥಗರ್ಭಿತವಾದ ಉಪನ್ಯಾಸ ಮಾಲಿಕೆಯನ್ನು ಮಾಡಿರ್ತಕ್ಕಂತಹ ಅಡ್ವಾನ್ಸಸ್, ಥ್ಯಾಂಕ್ ಯು ಶ್ರೀಮತಿ ಬಿ.ವಿ. ನಾಗರತ್ನರವರೇ, ಹಾಗೆ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀಮತಿ ಜೆ.ಎಂ. ಖಾಜೀರವರೇ, ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಯುತ ಎಸ್.ಎನ್. ನಾಗರಾಜ್ ಅವರೇ, ಸಹಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಮತ್ತು ಈ ಒಂದು ಅಮೃತ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂತಹ ಡಾಕ್ಟರ್ ಪಿ. ನಾರಾಯಣರವರೇ, ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಪ್ರೊಫೆಸರ್ ಜಿ.ಆರ್. ಜಗದೀಶ್ ಅವರೇ, ಜಿಲ್ಲೆಯ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಗೌಡ್ರವರೇ, ಎಲ್ಲ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳ ಗೌರವಾನ್ವಿತ ನ್ಯಾಯಮೂರ್ತಿಗಳೇ, ಹಾಗೆ ನಮ್ಮ ಆಡಳಿತ ಮಂಡಳಿಯ ಹಿರಿಯ ನಿರ್ದೇಶಕರಾದ ಶ್ರೀಯುತ ಪಿ. ಮೈಲಾರತ್ನವರೇ, ಶ್ರೀಯುತ ಟಿ. ಆರ್. ಅಶ್ವತ್ಥನಾರಾಯಣ ಶೆಟ್ಟರವರೇ, ಮಧುರಾವ್ರವರೇ, ಶಿವಕುಮಾರ್ ಅವರೇ, ಶ್ರೀಯುತ ಅನಂತ ದತ್ತಾರವರೇ, ನಮ್ಮ ಹಿಂದಿನ ನಿರ್ದೇಶಕರು ಆಜೀವ ಸದಸ್ಯರಾದ ಶ್ರೀಮತಿ ರುಕ್ಮಿಣಿ ವೇದವ್ಯಾಸರವರೇ, ಶ್ರೀಯುತ ಕಿಶೋರ್ ಶೀರ್ನಾಳಿ ಅವರೇ, ನಮ್ಮ ಕುಲಸಚಿವರಾಗಿರ್ತಕ್ಕಂಥ ಶ್ರೀಯುತ ಹೂವೇಗೌಡ್ರೆ, ಉಪಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ಹರಿಯಪ್ಪರವರೇ, ನಮ್ಮ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯಸ್ಥರೇ, ಈ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಎಲ್ಲ ನ್ಯಾಯವಾದಿಗಳೇ, ನೆಚ್ಚಿನ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಮಿತ್ರರೇ, ವಿಶೇಷವಾಗಿ ಇವತ್ತು ಇಬ್ಬರು ಸಾಧಕರನ್ನು ನಾವು ವೇದಿಕೆ ಮೇಲೆ ನೋಡಿದ್ದೇವೆ. ಒಂದು ಮಾತನ್ನು ನಾನು ಇಲ್ಲಿ ನೆನಪಿಸ್ಕೊಳ್ತೇನೆ, ಯಾವತ್ತೂ ಎಲ್ಲಾದರೂ ನಾನು ಹೋದಾಗ ಹೇಳ್ತೇನೆ, ಸಾಧನೆ ಮಾತಾಗಬೇಕೇ ಹೊರತು ಮಾತು ಸಾಧನೆ ಆಗಬಾರದು ಅಂತ ಹೇಳ್ತೇನೆ. ಇವತ್ತಿಗೆ ದಿಗ್ದರ್ಶನ ಅದು ಸಾಧನೆ ಮಾತಾಗಿ ಇವತ್ತಿಲ್ಲಿ 2 ಜನ ನ್ಯಾಯಮೂರ್ತಿಗಳು ಇಲ್ಲಿ ಕೂತಿದ್ದಾರೆ. 2 ಸಂತೋಷದ ಸಂಭ್ರಮ ಅದು. ಒಂದು, ಈ ಸಂಸ್ಥೆಯ ಸುವರ್ಣ ಮಹೋತ್ಸವದಲ್ಲಿ ಚೀಫ್ ಜಸ್ಟಿಸ್ ಎಸ್ ವೆಂಕಟರಾಮಯ್ಯನವರು ಪಾಲ್ಗೊಂಡು ಸುವರ್ಣ ಮಹೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಲಿಕ್ಕೆ ಆಶೀರ್ವಾದ ಮಾಡಿದ್ರು ಅಂತ. ಇವತ್ತು ಅಮೃತ ಮಹೋತ್ಸವದ ಆಚರಣೆಯಲ್ಲಿ ಅವರ ಪುತ್ರಿಯಾದ ಶ್ರೀಮತಿ ಬಿ.ವಿ. ನಾಗರತ್ನರವರು ಭಾಗವಹಿಸಿರ್ತಕ್ಕಂಥದ್ದು ಕಾಕತಾಳೀಯವಾದರೂ ಸಹ ನಮ್ಮ ಸುದೈವ ಅಂತ ಹೇಳಿ ನಾನು ಭಾವಿಸ್ತೇನೆ. ತುಂಬಾ ಅದ್ಭುತವಾದ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತು ಉಪನ್ಯಾಸವನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಯುಕ್ತ ಇತ್ತು. ಹಾಗೆ ಇವತ್ತು ಇನ್ನೋರವರು ಬಂದಿದ್ದಾರೆ, ನಮ್ಮ ಮನೆ ಮಗಳು. ಮೇಡಮ್, ನಾನು ಸ್ವಲ್ಪ ಸಲಿಗೆಯಿಂದ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಮನೆ ಮಗಳು ನ್ಯಾಯಮೂರ್ತಿಗಳಾದರೂ ಸಹ ಒಂದು ವಿವಾದಯುತವಾದ ವಿಷಯದಲ್ಲಿ ಅವರು ನ್ಯಾಯಮೂರ್ತಿಗಳಾಗಿ ನಿರ್ವಹಿಸತಕ್ಕಂಥದ್ದನ್ನು ನಾವೆಲ್ಲ ನೋಡಿದಾಗ ಅವರ ಪ್ರಖ್ಯಾತಿಯನ್ನು ನಾವು ನೋಡಿದ್ದೇವೆ ಅವತ್ತು. ಅದರ ಒಂದು ಭಾಗ ಮೊನ್ನೆ ಬಂದು ಹೋಗಿದ್ದಾರೆ, ಇನ್ನೊಂದು ಭಾಗ ಇವತ್ತು ಇಲ್ಲಿದ್ದಾರೆ. ಅವರು ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಮೊನ್ನೆ ಒಂದು 15 ದಿವಸದಿಂದ ಬಂದು ಹೋಗಿದ್ದಾರೆ. ಮೇಡಮ್ ಅವರು ಇವತ್ತು ಇಲ್ಲಿ ಕೂತಿದ್ದಾರೆ. ಅವರು ನಮ್ಮ ಮನೆ ಮಗಳು ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅವರು ಅವರ ಬಾಲ್ಯದ ಹೆಜ್ಜೆಗಳನ್ನು, ಕಳೆದ ದಿನಗಳನ್ನು, ಈ ಕಾಲೇಜಿನಲ್ಲಿ ಅವರಿದ್ದಂಥ ವಾತಾವರಣವನ್ನು ಎಲ್ಲವನ್ನೂ ನೆನೆಸ್ಕೊಂಡಿದ್ದಾರೆ. ಮನೆ ಮಗಳಾಗಿ ಬಂದಿದ್ದಾರೆ. ಇವತ್ತು ನಮ್ಮ ಕಾಲೇಜಿನಲ್ಲಿ ಓದಿದಂತಹ ವಿದ್ಯಾರ್ಥಿನಿಯೊಬ್ಬರು ಇವತ್ತು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳಾಗಿದ್ದಾರೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಎಷ್ಟೊಂದು ಹೆಮ್ಮೆ ಪಡ್ತದೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಭಾಷೆ. ವಿಶೇಷವಾಗಿ ಅವರು ಜೀವನಾನುಭವದ ಪಾಠವನ್ನು ಇವತ್ತು ಮಾಡಿದ್ದಾರೆ. ಮೇಡಮ್ ಹೇಳಿದ್ರು, ನೀವು ಕನ್ನಡದಲ್ಲಿ ಮಾತಾಡಿದ್ರಿ, ಬಹಳ ಜನರಿಗೆ ಚೆನ್ನಾಗಿ ಅರ್ಥ ಆಯ್ತೋದು, ಆಮೇಲೆ ಒಳಗೆ ಹೋದ್ರಿ ನೀವು ಅದರೊಳಗಡೆ, ಹಾಗಾಗಿ ನಿಮ್ಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು ಅವರು. ನಮ್ಮ ಆಡುಭಾಷೆಯ ಮಾತುಗಳಲ್ಲಿ ನಾವು ಹೇಳ್ತೇವೆ. ಅವರು ಇವತ್ತು ನಮ್ಮ ಇವರು ಯಾರು
ಶ್ರೀಮತಿ ಕಲ್ಪನಾರವರು ನಾನು ಉಡಿ ತುಂಬುತ್ತೇನೆ ಅಂತ ಹೇಳಿದರು. ಮನೆ ಹೆಣ್ಮಕ್ಳಿಗೆ ಉಡಿ ತುಂಬತಕ್ಕಂಥ ಪದ್ಧತಿ ಇರುತ್ತೆ, ಬಾಗಿನ ಕೊಡೋಂಥದ್ದು. ಹಾಗಾಗಿ ಇವತ್ತು ಇಬ್ಬರಿಗೂ ಸಹ ಇವತ್ತು ಉಡಿ ತುಂಬತಕ್ಕಂಥ ಕೆಲಸ ಆಗಿದೆ. ಅವರ ಅದ್ಭುತವಾದ ಜೀವನದ ನುಡಿಗಳಿಂದ ನಮ್ಮ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಮಾರ್ಗದರ್ಶನವನ್ನು ಪಡೆಯುವಂತೆ ಆಗಿದೆ ಅಂತೇಳಿ ನಾನು ಆಶಿಸ್ತೇನೆ. ವಿಶೇಷವಾಗಿ ಇವತ್ತು ಈ ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನು ಪ್ರಸ್ತಾಪ ಮಾಡೋದಾದರೆ, ನಮ್ಮ ಸಂವಿಧಾನ ಅತ್ಯಂತ ಪವಿತ್ರವಾದದ್ದು. ನನಗೆ ಬಹಳ ಹೆಮ್ಮೆ ತಂದಂಥ ಸಂದರ್ಭ, ಯಾಕೆಂದರೆ ಸಂವಿಧಾನದ ಶಿಲ್ಪಿಗಳು, ಅವರ ಅಧ್ಯಕ್ಷರು, ಆ ನಂತರ ಅದು ಬಂದಂತಹ ರೀತಿ ನೀತಿ ವಗೇರೆಗಳೆಲ್ಲ ನಾನು ಆಳವಾಗಿ ಹೋಗ್ಲಿಕ್ಕೆ ಬಯಸೋದಿಲ್ಲ. ಆದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಕನಸಾಗಿರ್ತಕ್ಕಂಥ ಗ್ರಾಮ ಸ್ವರಾಜ್ಯವನ್ನ ಜಾರಿಗೆ ತರ್ತಕ್ಕಂಥ ಅಥವಾ ಗ್ರಾಮೀಣ ಭಾರತವನ್ನ ಕಣ್ಣಿಗೆ ಕಾಣುವಂತೆ ತೋರಿಸ್ತಕ್ಕಂತಹ ಎರಡು ಸಂವಿಧಾನ ತಿದ್ದುಪಡಿಗಳಾದವು. ಒಂದು ಪಂಚಾಯತ್ ರಾಜ್ ಮಸೂದೆ, ಒಂದು ಸಹಕಾರಿ ವ್ಯವಸ್ಥೆಯ ಒಂದು ಮಸೂದೆ. ಅವೆರಡೂ ಸಹ ಬಲಿಷ್ಠವಾದ ಗ್ರಾಮೀಣ ಭಾರತವನ್ನು ಕಟ್ಟಲಿಕ್ಕೆ ಆದಂಥ ಮಸೂದೆ. ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ಕಾಲಕ್ಕೆ ಒಂದು ಬರೆದಿಟ್ಟ ಸಂವಿಧಾನವೇ ನಮಗೆ ಶಾಶ್ವತವಾದ ಸಂವಿಧಾನ ಅಲ್ಲ. ಅದು ಕಾಲಕಾಲಕ್ಕೆ ಮನುಷ್ಯನ ಅಗತ್ಯತೆಗೆ ಅನುಗುಣವಾಗಿ, ಪರಿಸರದ ಅಗತ್ಯಕ್ಕೆ ಅನುಗುಣವಾಗಿ ಸಂವಿಧಾನವನ್ನು ಬದಲಾವಣೆಗಳು ಆಗ್ತಾ ಇರಬೇಕು ಅನ್ನೋದಕ್ಕೆ ಇವೆರಡನ್ನು ನಾನು ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ. ಇವತ್ತು ಭಾರತದ ಪ್ರತಿ ಮೂಲೆಯಲ್ಲೂ ಸಹ ಪ್ರಜಾತಾಂತ್ರಿಕ ವ್ಯವಸ್ಥೆ ಏನಿದೆ ಅದು ಈ ಸಂವಿಧಾನದ ಮೂಲಕ ಜಾರಿಗೆ ಬಂದಿದೆ. ಹಾಗಾಗಿ ಪ್ರಜಾಪ್ರಭುತ್ವದ ಪದ್ಧತಿಯಲ್ಲಿ ಈ ಸಂವಿಧಾನ ಬಹಳ ಮುಖ್ಯ. ಬಹಳ ಬೇಜಾರಿನ ಸಂಗತಿ ಅಂತ ಹೇಳಿದ್ರೆ, ಎಲ್ಲ ವಿಭಾಗಗಳಲ್ಲೂ ಸಹ ಸಂವಿಧಾನ ಅದಕ್ಕೆ ಪಾವಿತ್ರ್ಯತೆಯನ್ನು ಕೊಟ್ಟಿದೆ. ಆದರೆ ಶಾಸಕಾಂಗದಿಂದ ನ್ಯಾಯಾಂಗದ ಮೇಲೆ ಬಾಹ್ಯ ಒತ್ತಡ ಹೇರುವಂತಹ ಅನೇಕ ಸಂಗತಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಬಹಳ ವಿಪರೀತವಾದ ಒತ್ತಡಗಳನ್ನು ಹೇಳ್ತಕ್ಕಂಥದ್ದು ನೋಡ್ತೇವೆ. ಆದರೆ ನ್ಯಾಯ ಯಾವತ್ತೂ ನ್ಯಾಯ ಕಡೆಗೆ ಇರುತ್ತೆ ಅನ್ನೋದು ಸತ್ಯ ಅಂತ ನಾನು ಭಾವಿಸ್ತೇನೆ. ಯಾವತ್ತೂ ಸಹ ನ್ಯಾಯಾಂಗಕ್ಕೆ ಚ್ಯುತಿ ಬರೋದೇ ಇಲ್ಲ, ನ್ಯಾಯಾಂಗದ ಕಡೆಗೆ ಜನ ಹೆಚ್ಚು ಒತ್ತನ್ನು ಕೊಡ್ತಾರೆ ಅಂತೇಳಿ. ಆ ದೃಷ್ಟಿಯಲ್ಲಿ ಇವತ್ತಿನ ಒಂದು ಈ ಅದ್ಭುತವಾದಂತಹ ಉಪನ್ಯಾಸ ಮಾಲಿಕೆ, ಹಾಗೆ ಜೀವನಾನುಭವ ಉಳ್ಳಂತಹ ಒಂದು ಮಾರ್ಗದರ್ಶನ, ಎರಡು ಅತ್ಯಂತ ಉಪಯುಕ್ತವಾದಂತಹ ಸಂಗತಿ ನಮ್ಮ ಅಮೃತ ವರ್ಷದ ಆಚರಣೆಯಲ್ಲಿ. ಇವತ್ತು ನಮ್ಮ ಈ ಒಂದು ಮಾನವ ಸಂಪನ್ಮೂಲದ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಎರಡು ಮುಖ್ಯ ಉದ್ದೇಶಗಳಿದ್ದಾವೆ. ನಾವು ಮಾನವ ಸಂಪನ್ಮೂಲದ ಅಭಿವೃದ್ಧಿ ಮತ್ತು ಮಾನವ ಸಂಬಂಧಗಳನ್ನು ಕೂಡಿಸ್ಕೊಡ್ತಕ್ಕಂಥದ್ದು. ಅವೆರಡರಲ್ಲಿ ಮಾನವ ಸಂಪನ್ಮೂಲದ ಅಭಿವೃದ್ಧಿಯಲ್ಲಿ ನಮಗೆ ಕಾನೂನಿನ ಪಾತ್ರ ಬಹಳ ಮಹತ್ವದ್ದಾಗಿದೆ. ಸಾಮಾನ್ಯ ನಾಗರಿಕನಿಗೂ ಸಹ ನ್ಯಾಯಯುತವಾದ ಸಾಮಾಜಿಕ ನ್ಯಾಯ ದೊರಕಬೇಕು ಅನ್ನೋದು ನಮ್ಮ ಆಶಯ, ಇವತ್ತಿನ ಪ್ರಜಾಪ್ರಭುತ್ವದ ಆಶಯ. ಆ ದೃಷ್ಟಿಯಲ್ಲಿ ಇವತ್ತಿನ ಎರಡು ಉಪನ್ಯಾಸಗಳು ತುಂಬ ಅತ್ಯಂತ ಉಪಯುಕ್ತ ಅಂತ ಹೇಳಿ ನಾನು ಭಾವಿಸ್ತೇನೆ. ವಿಶೇಷವಾಗಿ ನಾವು ಈ ಉಪನ್ಯಾಸ ಮಾಲಿಕೆಯಲ್ಲಿ ವಿವಿಧ ಕ್ಷೇತ್ರಗಳ ದಿಗ್ಗಜರನ್ನು ಕರೆಸ್ತಾ ಇದ್ದೇವೆ. ಸಾಮಾನ್ಯಕ್ಕೆ ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ಬಂದಿದ್ದಾರೆ ಅವರು. ಇಲ್ಲದೆ ಹೋದರೆ ಅವ್ರನ್ನೆಲ್ಲ ಕರೆಸ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ, ಯಾವತ್ತೂ ಅಷ್ಟೇ. ಅವರ ಅಭಿಮಾನವಿಟ್ಟು ಇಲ್ಲಿವರೆಗೆ ಬಂದಿದ್ದಾರೆ, ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಮೇಲೆ ಅಭಿಮಾನವಿಟ್ಟು ಬಂದಿದ್ದಾರೆ. ಅನೇಕ ದಿಗ್ಗಜರನ್ನು ನಾವು ಕರೆಸಿದ್ದೇವೆ ಇವತ್ತು. ಅವರ ಉಪನ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ, ಅವರ ಮಾರ್ಗದರ್ಶನವನ್ನು ಪಡೆದಿದ್ದೇವೆ. ಇವತ್ತು ಮುಂದಿನ ದಿನಗಳಲ್ಲೂ ಅನೇಕರು ಬರ್ತಾ ಇದ್ದಾರೆ. ಹಾಗಾಗಿ ಈ ಉಪನ್ಯಾಸ ಮಾಲಿಕೆ ನಮ್ಮ ಅಮೃತ ವರ್ಷದ ಆಚರಣೆಯ ಒಂದು ಮಹತ್ವದ ಘಟ್ಟ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಇವತ್ತು ನಮ್ಮ ನ್ಯಾಯವಾದಿಗಳಿಗೆ ಅನೇಕ ಹಿತವಚನಗಳನ್ನು ಶ್ರೀಮತಿ ಕಾಜಿಯವರು ಹೇಳಿದ್ದಾರೆ. ಇವತ್ತು ಹಣದ ಹಿಂದೆ ಓಡಬೇಡಿ, ನ್ಯಾಯದ ದೃಷ್ಟಿಯಲ್ಲಿ ನ್ಯಾಯವನ್ನು ಕೊಡಿಸೋ ದೃಷ್ಟಿಯಲ್ಲಿ ಹೆಚ್ಚು ಜಾಗ್ರತೆ ವಹಿಸಿ ಅಂತೇಳಿ. ಯಾಕೆಂತ ಹೇಳಿದ್ರೆ ಯಶಸ್ಸು ಮತ್ತೆ ಹಣ ಅದರ ಹಿಂದೆ ಓಡಿದಾಗ ಎರಡು ಸಿಕ್ಕತ್ತೆ, ತೊಂದರೆ ಏನಿಲ್ಲ. ಆದರೆ ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ನಾವು ಕಳ್ಕೊಂಡಿದ್ದೇ ಬಹಳ, ಗಳಿಸಿದ್ದಕ್ಕಿಂತ ಅಂತಲೂ ನಮಗನ್ಸುತ್ತೆ. ಬಹಳ ಕಳ್ಕೊಂಡಿರ್ತೇವೆ ನಾವು. ಆ ದೃಷ್ಟಿನಲ್ಲಿ ಅಲ್ಪ ತೃಪ್ತಿಯಿಂದ ನಾವು ಮಾಡಬೇಕು. ನಮ್ಮ ದುಡಿಮೆಯನ್ನು, ನಮ್ಮ ಜೀವನವನ್ನು ನಡೆಸುವಷ್ಟು ವ್ಯವಸ್ಥಿತವಾದಂಥ ಒಂದು ಅಧ್ಯಯನವನ್ನು ಮಾಡ್ತಕ್ಕಂಥವ್ರ ಕಡೆ ನಿಮ್ಗೆ ಹೆಚ್ಚು ಒತ್ತಿರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ಇವತ್ತಿನ ಈ ಉಪನ್ಯಾಸ ಮಾಲಿಕೆಯ ಒಂದು ವ್ಯವಸ್ಥೆಯನ್ನು ನಮ್ಮ ಉಪನ್ಯಾಸ ಮಾಲಿಕೆಯ ಈ ಒಂದು ನಮ್ಮ ಅಮೃತ ವರ್ಷ ಆಚರಣೆಯ ಸಂದರ್ಭದಲ್ಲಿ ಈಗ ಒಂದು 15 ವರ್ಷದ ಹಿಂದೆ ಒಂದು ಸಾರಿ ಈ ಜವಾಬ್ದಾರಿಯನ್ನು ನಮ್ಮ ಕಾನೂನು ಮಹಾವಿದ್ಯಾಲಯದವರು ತೆಗೆದುಕೊಂಡಿದ್ದರು. ಮತ್ತೊಂದು ಸರಿ ನಾವು ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ವಿ. ಅತ್ಯಂತ ಸಮರ್ಥವಾಗಿ ನಮ್ಮ
ಪ್ರೊಫೆಸರ್ ಜಗದೀಶ್ ಅವರು ಈ ಒಂದು ಉಪನ್ಯಾಸ ಮಾಲಿಕೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಅವರ ಇಡೀ ತಂಡದ ಜೊತೆಯಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಅವರ ಇಡೀ ತಂಡದವರಿಗೆ ಅಭಿನಂದನೆಗಳನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ನೀಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅಭಿನಂದನೆಗಳು ಪ್ರೊಫೆಸರ್ JR ಜಗದೀಶ್ ಮತ್ತು ಅವರ ತಂಡದವರಿಗೆ, ಅವರ ಸಿಬ್ಬಂದಿ ವರ್ಗದವರಿಗೆ. ಯಾಕೆಂತ ಹೇಳಿದ್ರೆ ನಾವು ಹೊರಿಸುವ ಜವಾಬ್ದಾರಿಯನ್ನ ಅತ್ಯಂತ ಸಮರ್ಥವಾಗಿ ನಿರ್ವಹಣೆ ಮಾಡತಕ್ಕಂತಹ ರೀತಿಯಲ್ಲಿ ತಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಟ್ಟಿದ್ದೀರಿ. ಹಾಗಾಗಿ ಮತ್ತೊಮ್ಮೆ ತನ್ನ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ನಮ್ಮ ಡಾಕ್ಟರ್ ಪಿ ನಾರಾಯಣರವರು ಇದೆಲ್ಲರ ಸೂತ್ರಧಾರಿ, ನಮ್ಮ ಸಹಕಾರದರ್ಶಿಗಳು, ಪ್ರಖ್ಯಾತ ವೈದ್ಯರು, ರೊಟೇರಿಯನ್. ಅವರ ಒಂದು ಆಲೋಚನೆಗಳಿಗೆ ಹೊರಹೊಮ್ಮುವಂತೆ ನಾವು ಆಡಳಿತ ಮಂಡಳಿಯವರು ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದೇವೆ. ಸೊ ಅವರಿಗೆ ಇಂತಹ ಒಂದು ಕಾರ್ಯಕ್ರಮವನ್ನು ಶಿವಮೊಗ್ಗದ ಜನತೆಗೆ ನೀಡಿದ್ದಕ್ಕಾಗಿ ಹಾಗೂ ಶ್ರಮವಹಿಸಿದ್ದಕ್ಕಾಗಿ ನಾನು ಆಡಳಿತ ಮಂಡಳಿಯ ಪರವಾಗಿ ಡಾಕ್ಟರ್ ಪಿ ನಾರಾಯಣರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದರ ಜೊತೆಯಲ್ಲಿ ನಮ್ಮ ನೃಪತುಂಗರವರು ಈಗಾಗಲೇ ನೀವು ನಮ್ಮ ದಿನದರ್ಶಿನಿಯನ್ನು ಬಿಡುಗಡೆ ಮಾಡಿದಂತಹ ಅದ್ಭುತವಾದ ದಿನದರ್ಶಿನಿಯನ್ನು ನಾವು ಅಮೃತ ವರ್ಷದ ಆಚರಣೆಯಲ್ಲಿ ಕೊಡ್ತಾ ಇದ್ದೇವೆ. ನಮ್ಮ ಸುಮಾರು 2000 ಹತ್ತಿರ ಇರತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿಗೂ ಅದನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾವು. ಎಲ್ಲರಿಗೂ ತಲುಪತ್ತದು ಒಂದು ಡಾಕ್ಯುಮೆಂಟ್ ಇದ್ದ ಹಾಗೆ ಅದು ದಿನದರ್ಶಿನಿ. ಅದರ ರೂಪುರೇಷೆಗಳನ್ನು ತಯಾರು ಮಾಡುವಲ್ಲಿ ಮತ್ತು ಈ ಕಾರ್ಯಕ್ರಮದ ಎಲ್ಲ ಸಂಯೋಜನೆ ಮಾಡುವಲ್ಲಿ ನಮ್ಮ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿರ್ತಕ್ಕಂತಹ ನೃಪತುಂಗರವರ ಕಾರ್ಯಕ್ಷಮತೆ ಬಹಳ ಅಪಾರ. ಅವರನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ನೌಕರರಾದರೂ ಸಹ ಜವಾಬ್ದಾರಿಯುತವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಅದನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ಕುಲಸಚಿವರು, ಸಹಾಯಕ ಕುಲಸಚಿವರು, ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಈ ಒಂದು ಇಡೀ ಯಶಸ್ಸಿನ ಬೆನ್ನ ಹಿಂದಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಹೃದಯ ತುಂಬಿದ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತಾ, ಕೊನೆಯಲ್ಲಿ ನಾನು ಒಂದು ಸಣ್ಣ ಕಚ್ಚಗುಳಿಯ ಕೆಲಸವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕೆಂದರೆ ವೇಳೆ ಸುಮಾರು ಆಗಿದೆ. ಏನೂ ಇಲ್ಲ, ಇಲ್ಲಿ ಇಬ್ಬರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿದ್ದಾರೆ, ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿದ್ದಾರೆ. ಅವರನ್ನೇ ಸೇರಿಸಿ ನಾನೊಂದು ಸಣ್ಣ ತುಣುಕನ್ನು ಹೇಳಿ ನನ್ನ ಸಭೆಯನ್ನು ಮುಗಿಸ್ತೇನೆ. ಮೇಡಮ್, ತಪ್ಪು ತಿಳಿಬಾರ್ದು. ಇಬ್ಬರು ಒಬ್ಬರ ದಂಪತಿಗಳಿರ್ತಾರೆ, ಗಂಡ ಹೆಂಡತಿ. ಹೆಂಡತಿ ಹೊರಗಡೆ ನೌಕರಿ ಮಾಡ್ತಕ್ಕಂಥವಳು, ಮಗು ಇರುತ್ತೆ ಸಣ್ಣದು. ಗಂಡ ಕೋರ್ಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿ. ಇಬ್ಬರಿಗೂ ಸಮ, ಬೆಳಗ್ಗೆ ಹೋಗಿ ಸಂಜೆ ಬರೋದು, ಬೆಳಗ್ಗೆ ಹೋಗಿ ಸಂಜೆ ಬರೋದು, ದೈನಂದಿನ ನಿರ್ವಹಣೆ ಎಲ್ಲ ತುಂಬ ಕಷ್ಟಕರವಾದಂತಹ ಸಂಗತಿ ಇದೆ. ಆ ಸಂದರ್ಭದಲ್ಲಿ ಒಂದು ದಿವಸ ಗೃಹಿಣಿ ಮನೆಯಾಕೆ ಮನೆಗೆ ಬಂದು, ಮತ್ತೆ ಮನೆಗೆ ಬಂದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಅದೊಂದು ಹೊರಗಡೆ ನೌಕರಿ ಮಾಡಬೇಕು, ಮತ್ತೆ ಮನೆಗೆ ಬಂದು ಒಲೆ ಹಚ್ಚಬೇಕು, ಮನೆಯನ್ನು ಸಂಭಾಳಿಸ್ಬೇಕು, ಸಂಸಾರವನ್ನು ನಿರ್ವಹಿಸಬೇಕು. ಯಾವತ್ತೂ ಒಂದು ಈಗ ಗಂಡಸರಿಗೆ ಅವನ ಎಲ್ಲ ಯಶಸ್ಸಿನ ಹಿಂದೆ ಅವನ ಹೆಂಡತಿ ಅಥವಾ ಧರ್ಮಪತ್ನಿ ಇದ್ದಾಳೆ ಅಂತ ಹೇಳ್ತಾರೆ. ನಮ್ಮ ಮೇಡಮ್ ನನಗೆ ಕೂತ ಹೇಳಿದ್ರು, ನಿಮ್ಮ ಯಜಮಾನ್ರ ಹೆಸರು ಹೇಳಿದ್ರೆ ಎಲ್ಲಿ ಯಜಮಾನ್ರು ಅಂತ ಹೇಳಿದ್ರೆ, ಅವ್ರು ಯಾವಾಗಲೂ ನನ್ನ ಬೆನ್ನ ಹಿಂದಿರ್ತಾರೆ ಅಂತ ತಮಾಷೆ ಮಾಡಿದ್ರು ನನಗೆ. ಅಂದರೆ ನನ್ನ ಯಶಸ್ಸಿನ ಹಿಂದೆ ಅವರಿದ್ದಾರೆ ಅಂತ. ಹಾಗೆ ಆ ಗೃಹಿಣಿ ಮತ್ತೆ ಮನೆ ವಾರ್ತನೆ ಸಿದ್ಧ ಆಗಬೇಕಾಗತ್ತೆ, ಅನಿವಾರ್ಯ. ಸಿದ್ಧ ಆಗುವ ಸಂದರ್ಭದಲ್ಲಿ ಮಗು ಬಂದು ಸ್ವಲ್ಪ ಕಿರಿಕಿರಿ ಮಾಡುತ್ತೆ, ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡುತ್ತೆ, ಹೋಮ್ವರ್ಕ್ ಇಂದು ಇನ್ನೆಂಥದ್ದು ಎಲ್ಲ ಹೇಳಕ್ಕೆ ಶುರು ಮಾಡುತ್ತೆ. ತಾಯಿ ತುಂಬ ಸಿಟ್ಟು ಬರುತ್ತೆ. ತಡ್ಕೊಳ್ಳಾರು ಸಿಟ್ಟು ಬಂದಾಗ ಮಗುವಿನ ಕೆನ್ನೆಗೆ ಒಂದು ಬಾರಿಸ್ತಾಳೆ. ಅದು ರಚ್ಚೆ ಹಿಡ್ಕೊಂಡು ಅಳ್ತಾ ಹೋಗಿ ಪೇಪರ್ ಓದ್ತಾ ಇದ್ದಂತ ಅಪ್ಪನ ಹತ್ರ ಹೋಗುತ್ತೆ. ಅಪ್ಪ ಅಮ್ಮ ಹೊಡೆದ್ಲು, ನಾನೇನೋ ಹೋಮ್ವರ್ಕ್ ಇಂದ ಕೇಳಿದೆ, ಅವ್ರಿಗೆ ಏನೋ ಸಿಟ್ಟು ಬಂದು ಹೇಳ್ಕೊತಾಯಿಲ್ಲ, ಅಮ್ಮ ಹೊಡೆದ್ಲು ಅಂತ. ಅವಳಿಗೆ ನೀನು ಬೈಬೇಕು, ಅವಳಿಗೆ ಜೋರು ಮಾಡ್ಬೇಕು, ನೀನು ಸಮಾಧಾನ ಮಾಡಿಸ್ಬೇಕಲ್ಲ. ಅಪ್ಪ ಒಂದ್ಸರಿ ಪೇಪರ್ ಹಿಂಗೆ ಬಿಟ್ಟು ಹಿಂಗೆ ನೋಡ್ತಾನೆ, ನೋಡಿ ತೆಗೆದು ಇನ್ನೊಂದು ಕೆನ್ನೆಗೆ ಹೊಡಿತಾನೆ ಮಗುಗೆ. ಅದು ಇನ್ನೂ ಜೋರಾಗಿ ಆಡಕ್ಕೆ ಶುರು ಮಾಡೋದು. ಯಾಕಪ್ಪ ನಂಗೆ ಹೊಡೆದೆ ಅಂತೇಳಿ. ಅಲ್ಲೋ
ಸುಪ್ರೀಂ ಕೋರ್ಟಿನ ಆರ್ಡರ್ ಅನ್ನ ನೀನು ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ಯಾ, ಹುಚ್ಚಾರ್ ಅಂತ ಹೇಳ್ತಾರೆ. ನಮಸ್ಕಾರ. ಅಧ್ಯಕ್ಷ ನುಡಿಗಳನ್ನಾಡಿದ ಶ್ರೀಯುತರಿಗೆ ಧನ್ಯವಾದಗಳು. Now it's time to express our gratitude as no duty is more urgent than Thanksgiving. I request our Principal Professor J. R. Jagdish to deliver vote of thanks. ಎಲ್ರಿಗೂ ನಮಸ್ಕಾರ. ಇಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಇರುತ್ತೆ NES ಪರವಾಗಿ. ಜನವರಿ 3ನೇ ತಾರೀಕು ಪ್ರೊಫೆಸರ್ ಕೃಷ್ಣೇಗೌಡ ಅವರು ಉಪನ್ಯಾಸ ನೀಡಲಿದ್ದಾರೆ. ಅದು ನಮ್ಮ NES ಸಂಸ್ಥೆಯ ಆವರಣದಲ್ಲಿ ಆಯೋಜನೆ ಆಗಿರುತ್ತೆ ಸಂಜೆ 4 ಗಂಟೆಗೆ. ಹಾಗೆ ಜನವರಿ 23ನೇ ತಾರೀಕು DM ಸುರೇಶ್ ಇಸ್ರೋ ಸೈಂಟಿಸ್ಟ್ ಅವರ ಉಪನ್ಯಾಸ ಇರುತ್ತೆ. ಅವತ್ತು ಕುವೆಂಪು ರಂಗಮಂದಿರದಲ್ಲಿ ಅವರು ಉಪನ್ಯಾಸ ನೀಡಲಿದ್ದಾರೆ. ದಯವಿಟ್ಟು 2 ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಹಾಜರಾಗಬೇಕಾಗಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಅಡಿಷನಲ್ ವರ್ಕ್ ಕೊಟ್ಟಿದ್ದಾರೆ ಅಂದರೆ ಅದು ಈ ಮುಂಚೆ ಮಾಡಿದ ಕೆಲಸಕ್ಕೆ ರಿವಾರ್ಡ್ ಅಂತ ಅಂದ್ಕೊಳ್ತೀನಿ. ಅಧ್ಯಕ್ಷರು ಈ ತಿಂಗಳಲ್ಲಿ 15 ದಿವಸದ ವ್ಯತ್ಯಾಸದಲ್ಲಿ ನಮಗೆ 2ನೇ ಕೆಲಸವನ್ನು ನಾವು ಕೊಟ್ವಿ. ಅದನ್ನು ಮೊದಲನೇದು ಚಂದ ಮಾಡಿದ್ವಿ ಅಂತ 2ನೇದು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮ ತುಂಬ ಚಂದವಾಗಿ ಬಂದಿದೆ ಅಂತ ಮೊದಲು ಅದಕ್ಕೆಲ್ಲ ಯಶಸ್ವಿಯಾದವರಿಗೆ ಬಹಳ ಸಂಕ್ಷಿಪ್ತವಾಗಿ ನಾನು ವಂದನೆಗಳನ್ನು ಹೇಳಿ ಇಲ್ಲಿ ನಿರ್ಗಮಿಸ್ತೇನೆ. ಮೊದಲನೇದಾಗಿ ನಮ್ಮ ಕರೆಗೆ ಹೋಗೊಟ್ಟು ರಾಷ್ಟ್ರದ ರಾಜಧಾನಿಯಿಂದ ಸರ್ವೋಚ್ಚ ನ್ಯಾಯಾಲಯದಿಂದ ವಿಶೇಷವಾಗಿ ಅವರಿಗೆ ಈ ಟ್ರಾನ್ಸ್ಫಾರ್ಮೇಟಿವ್ ಕಾನ್ಸ್ಟಿಟ್ಯೂಷನಲಿಸಮ್ ಅನ್ನೋ ಒಂದು ಫ್ರೇಸಾಲಜಿನೇ ಟೆನ್ಷನ್ ಅನ್ನ ಡ್ರಾ ಮಾಡ್ತು. ಮತ್ತೆ ಅವರು ಅದ್ರ ಬಗ್ಗೆ ಚಂದವಾಗಿ ಓದಿದ್ರಿಂದ ತಿಳಿಸಿದ್ರಿಂದ ಈ ಮಕ್ಕಳೊಡನೆ ಅದನ್ನು ಹಂಚ್ಕೊಳ್ಬೇಕು ಅಂತ ಅನಿಸಿತ್ತು. ಮೂಲತಃ ಅವರೂ ಅದ್ರ ಬಗ್ಗೆ ಉಪನ್ಯಾಸ ಕೊಟ್ಟಿದ್ರು, ಹೇಳಿದ್ರು ವಿದ್ಯಾರ್ಥಿಗಳಿಗೆ ಅನ್ನೋದ್ರಿಂದ ಸೆಪ್ಟೆಂಬರ್ ಇಂದನೂ ನಾವು ಪ್ರಯತ್ನ ಮಾಡಿದ್ವಿ. ಕಡೆಗೆ ಕಲ್ಪನಾ ಮತ್ತೆ ಕಾಜಿಯವರ ಸಹಾಯ ನಮಗೆ ಹೆಲ್ಪ್ ಆಯಿತು. ಮೇಡಮ್ ಒಪ್ಕೊಂಡು ಈ ದಿನ ಬಂದು ತುಂಬಾ ಚಂದವಾಗಿ ಒಂದು ರೆಟ್ರೋಸ್ಪೆಕ್ಟ್ ಹೇಗೆ 1915 ಎ ಕೆ ಗೋಪಾಲನ್ ಕೇಸಿಂದ ಹಿಡಿದು ಜಸ್ಟಿಸ್ ಪುಟ್ಟಸ್ವಾಮಿ ಕೇಸ್ವರೆಗೆ ಹೇಗೆ ಈ ದೇಶದಲ್ಲಿ ನ್ಯಾಯಾಲಯ ಈ ಸಂವಿಧಾನ ಪರಿವರ್ತನೆ ಆಗೋ ವಿಚಾರದಲ್ಲಿ ಆ ತಾತ್ವಿಕ ನಿಲುವನ್ನು ತೆಗೆದುಕೊಂಡಿದೆ ಅನ್ನೋದನ್ನ ಬಹಳ ಸಂಕ್ಷಿಪ್ತ ರೂಪದಲ್ಲಿ ನಿಮಗೆ ತಿಳಿಸಿದ್ದಾರೆ. ಅದು ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗಲ್ಲ. ಮೇಡಮ್ ಹೇಳಿದಾಗೆ ತುಂಬಾ ಸಂಕೀರ್ಣವಾದಂಥ ವಿಚಾರ. ಹಾಗಾಗಿ ಸಾಧ್ಯವಾದಷ್ಟು ಅದನ್ನ ತಮಗೆ ಸರಳವಾಗಿ ಅದನ್ನ ಹೇಳಿದ್ದಾರೆ. ನಾವು ದಿನನಿತ್ಯ ಅದನ್ನ ಪಾಠದಲ್ಲಿ ತಿಳಿಸ್ತಾ ಇರ್ತೀವಿ. ಹೀಗಾಗಿ ನಮ್ಮ ವಿದ್ಯಾರ್ಥಿಗಳನ್ನ ಈ ವಿಚಾರದಲ್ಲಿ ಹೆಚ್ಚು ಜ್ಞಾನವನ್ನ ತಾವು ತಿಳಿಸಿದ್ರಿಂದ ಅವರೆಲ್ಲರ ಪರವಾಗಿ ಮತ್ತು ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಎರಡನೇದು, ನಮ್ಮ ಕಾಲೇಜಿನ ನನ್ನ ಜೂನಿಯರ್ರು ಹೌದು, ನಾನು ಫೈನಲ್ ಇಯರ್ ಇರ್ತಾ ಅವರು ಫಸ್ಟ್ ಇಯರು. ಆಗ್ಲಿಂದನೂ ತುಂಬಾ ಸಜ್ಜನರ ಒಂದು ಸಹವಾಸ ಅನ್ನೋ ರೀತಿಯಲ್ಲಿ ತುಂಬಾ ಸರಳ ನಡವಳಿಕೆಯಿಂದ ಅವರು ಕಾಲೇಜಿನಲ್ಲೂ ಒಳ್ಳೆಯ ಹೆಸರು ಇತ್ತು. ಆ ನಂತರದಲ್ಲೂ ನಿಜವಾಗ್ಲೂ ಅವ್ರು ಏನು ಹೇಳಿದ್ರಲ್ಲ, ಅವರು ಹೃದಯಪೂರ್ವಕವಾಗಿ ಬಂದಂತ ವಿಚಾರ ನಮ್ಮ ವಿದ್ಯಾರ್ಥಿಗಳಿಗೆ ಕ್ಲಾಸಲ್ಲಿ ನಾವು ಹೇಳ್ತಾ ಇರ್ತೀವಿ. ಅವರು ಒಂದು ರೀತಿ ಉಪನ್ಯಾಸಕ ರೀತಿಯಲ್ಲಿ ಪ್ರೇರಣೆಯನ್ನ ಕೊಟ್ಟಿದ್ದಾರೆ. ಆ ಶ್ರದ್ಧೆ ಅನ್ನೋದು ವ್ಯಕ್ತಿಗಳಲ್ಲಿ ಇದ್ರೆ ನೀವೇನ್ ಮಾಡಿದ್ದೀರ ಅನ್ನೋ ಕೆಲಸ ನೀವು ಯಾರು ಅನ್ನೋದನ್ನ ತೋರ್ಸತ್ತೆ ಅನ್ನೋದನ್ನ ಬಹಳ ಸರಳವಾಗಿ ತಿಳಿ ಹೇಳಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಹಾಗೂ ಅದರ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅವರಿಗೆ ತಿಳಿಸ್ತೇನೆ. ಇನ್ನು ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಂತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರು, ನಮ್ಮ ಸಮಾರಂಭದ ಅಧ್ಯಕ್ಷರು ಶ್ರೀಯುತ GS ನಾರಾಯಣರಾವ್ರವರಿಗೆ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ, ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ರಾಷ್ಟ್ರೀಯ ಕಾನೂನಿನ ಕಾಲೇಜಿನ ಪರವಾಗಿಯೂ ಸಹ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವರೆಲ್ಲರಿಗೂ ಸಹಕಾರಿಯಾಗಿ ಯಾವತ್ತೂ ಜೀವನೋತ್ಸಾಹ ತೋರ್ತಕ್ಕಂಥ ನಮ್ಮ ಗೌರವ ಕಾರ್ಯದರ್ಶಿಗಳು ಆದಂಥ
ನಾಗರಾಜ್, SN ನಾಗರಾಜ್ ಅವರು. ಅವ್ರು ಮಾತಾಡಿದಾಗ ಕೇಳಿದ್ರು, ಅವರು ಟೆಕ್ನೋಕ್ರಾಟ್ ಅಂತೀರಾ, ಇಂಜಿನಿಯರ್ ಅಂತೀರಾ, ಬಟ್ ಈ ಸ್ಪೀಕ್ಸ್ ಲೈಕ್ ಎ ಲಾಯರ್ ಅಂತ. ತುಂಬಾ ಯಾವುದೇ ಒಂದು ಪೂರ್ವ ತರಬೇತಿಯನ್ನ ಅಥವಾ ಪೂರ್ವ ಓದುವಿಕೆಯಿಂದ ಅವರು ಸಹ ಯಾವ ರೀತಿ ಸೋಷಿಯಲ್ ಇಂಜಿನಿಯರ್ ಅಂದ್ರೆ ಇದೆಲ್ಲರಿಗೂ ವಿ ದ ಪೀಪಲ್ ಅಂತ ಮೇಡಮ್ ಹೇಗೆ ತಿಳಿಸಿದ್ರಲ್ಲ, ಸಂವಿಧಾನ ನಮ್ಮೆಲ್ಲರಿಗೂ ಸೇರಿದ್ದು. ಸೊ ಆ ವಿಚಾರದಲ್ಲಿ ಒಂದು ರೀತಿಯ ಸೋಷಿಯಲ್ ಇಂಜಿನಿಯರ್ ರೀತಿಯಲ್ಲಿ ನಮ್ಮ ಮುಂದೆ ವಿಚಾರಗಳನ್ನು ತೆರೆದಿಟ್ಟಂತ ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ SN ನಾಗರಾಜ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಿಮ್ಮೆಲ್ಲರ ಪರವಾಗಿ ತಿಳಿಸ್ತೇನೆ. ಹಾಗೆ ಅಮೃತ ಮಹೋತ್ಸವ ಸಮಿತಿ ಕಳೆದ 75 ವರ್ಷ ನಡೆದುಕೊಂಡು ಬಂದ ವಿಚಾರಧಾರೆ ಕ್ಯಾಲೆಂಡರ್ ಮುಖಾಂತರನು ಪ್ರಕಟಣೆ ಮಾಡಿದ್ದೇವೆ. ಸಂವಿಧಾನದ್ದು 75 ವರ್ಷ, ರಾಷ್ಟ್ರೀಯ ಶಿಕ್ಷಣ ಸಮಿತಿಗೂ 75 ವರ್ಷ, ಕ್ಯಾಲೆಂಡರ್ಗೂ ಈ ಒಂದು ಇತಿಹಾಸವನ್ನು ತೋರಿಸ್ತಕ್ಕಂಥ ಸುವರ್ಣ ಅವಕಾಶ ಇದು. ಇದೆಲ್ಲನೂ ಸಾಧ್ಯ ಮಾಡಲಿಕ್ಕೆ ಅಮೃತ ಮಹೋತ್ಸವ ಸಮಿತಿಯ ಮತ್ತೊಬ್ಬ ಅಧ್ಯಕ್ಷರು, ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸಹಕಾರ್ಯದರ್ಶಿಗಳಾದಂತಹ ಡಾಕ್ಟರ್ P. ನಾರಾಯಣ್. ನಾನು 2 ಬಾರಿನೂ ಟ್ರೈ ಮಾಡಿದೆ ಗೆಸ್ಟ್ಗಳನ್ನು, ನಾನು ಸ್ವಲ್ಪ ಮುಂಚೆ ಹೋಗೋಣ ಅಂತ. ಡಾಕ್ಟ್ರು ನನಗಿನ್ನ ಮುಂಚೆ ಇದ್ರು. ಅಂದ್ರೆ ಅಷ್ಟು ನಾವು ತುಂಬಾನೇ ಅವರನ್ನ ಅನುಕರಿಸೋ ಒಂದು ಅನಿವಾರ್ಯತೆ ಅವಶ್ಯಕತೆ ಇದೆ. ಅಷ್ಟು ಅವರು ಕ್ವಿಕ್ ಇದ್ದಾರೆ, ಸ್ಪೀಡ್ ಇದ್ದಾರೆ. ಲೆಟ್ ದ ಗಾಡ್ ಗಿವ್ಸ್ ಮೋರ್ ಸ್ಪೀಡ್ ಆಲ್ಸೋ. ಥ್ಯಾಂಕ್ ಯು. ನಾವು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಉಪಾಧ್ಯಕ್ಷರು ಮತ್ತು ಖಜಾಂಚಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಆಜೀವ ಸದಸ್ಯರು ಇಲ್ಲೆಲ್ಲರೂ ಹಿರಿಯರಿದ್ದಾರೆ, ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೆ ಶಿವಮೊಗ್ಗ ಜಿಲ್ಲಾ ಸೆಷನ್ ನ್ಯಾಯಾಧೀಶರಾದಂಥ ಮಲ್ಲಿಕಾರ್ಜುನ್ ಗೌಡರು ನಿನ್ನೆನೂ ಸಹ ಇದ್ದು ಈ ಎಲ್ಲ ಪೂರ್ವ ತರಬೇತಿಗೆ ಅವರು ಸಹಕಾರಿಯಾಗಿದ್ದಾರೆ. ಈ ದಿನನೂ ಅವರು ಅವಕಾಶ ಮಾಡಿಕೊಂಡು ತಮ್ಮ ಇತರ ನ್ಯಾಯಾಧೀಶರ ಸಹವರ್ತಿಗಳಿಗೊಂದಿಗೆ ಹಾಜರಿದ್ದಾರೆ. ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಹಿರಿಯ ವಕೀಲರ ಸಂಘದ ಅಧ್ಯಕ್ಷರು ಎಲ್ಲ ನನ್ನ ಸ್ಟೂಡೆಂಟ್ ಈಗ ಅಧ್ಯಕ್ಷರಿದ್ದಾರೆ, ಶಿವಮೂರ್ತಿ ಅವರ ತಮ್ಮ ಸ್ನೇಹಿತರೊಡನೆ ಬಂದಿದ್ದಾರೆ. ಮತ್ತೆ ವಕೀಲರು ಇದ್ದಾರೆ ಉಳಿದಂತೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ಇತರ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿ ಇದ್ದು ಸಹಕರಿಸಿದ್ದಾರೆ. ಮತ್ತೆ ರಕ್ಷಣಾ ವ್ಯವಸ್ಥೆಯನ್ನು ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಹಾಯ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸ್ತೇನೆ. ನಮಸ್ಕಾರ. ಹಾಗೆ ಈ ಕಾರ್ಯಕ್ರಮಕ್ಕೆ ಸದಾ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಾಂಶುಪಾಲರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ದಯಮಾಡಿ ರಾಷ್ಟ್ರಗೀತೆಗೆ ತಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ಕೇಳ್ಕೊಳ್ತೀವಿ. जनगणमनाधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल वंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभाशिष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे